ಶಾಂತಿ ಶಾಂತಿ ಶಾಂತಿ. ಆತ್ಮನು ಶುದ್ಧ ಸಚ್ಚಿದಾನಂದ ಸ್ವರೂಪನು. ಸಾಕ್ಷಿಯ ದೃಷ್ಟಿಯಿಂದ ಅವಸ್ಥೆಗಳನ್ನು ವಿಮರ್ಶನೆ ಮಾಡಿ ನೋಡುವುದರಿಂದ ಏನೇನು ತೀರ್ಮಾನವಾಗುತ್ತಿದೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಆತ್ಮನು ಸದ್ರೂಪನು, ಆತ್ಮನು ಚಿದ್ರೂಪನು, ಆತ್ಮನು ಆನಂದರೂಪನು. ಆತ್ಮನ ಈ ಸಚ್ಚಿದಾನಂದ ರೂಪವು ಧರ್ಮವಲ್ಲ, ಗುಣವಲ್ಲ, ಸ್ವರೂಪವೇ ಆಗಿದೆ ಅಂತ ಹೀಗೆ ನಿರ್ಣಯ ಬರುತ್ತಿದೆ ಅಂತ 4 ನಿರ್ಣಯಗಳನ್ನು ತೋರಿಸಿದರು. ಈಗ 5ನೇ ನಿರ್ಣಯವನ್ನು ಹೇಳ್ತಾ ಇದ್ದಾರೆ. ಆತ್ಮನು ಶುದ್ಧ ಸಚ್ಚಿದಾನಂದ ಸ್ವರೂಪನು. ಆತ್ಮನ ಇರವು ಬರೀ ಇರವು, ಅದರಲ್ಲಿ ಮತ್ತೊಂದರ ಬೆರಕೆಯೇನೂ ಇಲ್ಲ. ವ್ಯವಹಾರದಲ್ಲಿ ವಸ್ತುಗಳು ಇವೆ ಎನ್ನುವಾಗ ಅವುಗಳಲ್ಲಿ ಅನೇಕ ಗುಣಗಳು ಸೇರಿಕೊಂಡಿರುತ್ತವೆ. ಆದರೆ ಆತ್ಮನ ಸ್ವರೂಪವಾದ ಇರವಿನಲ್ಲಿ ಯಾವ ಗುಣಗಳೂ ಸೇರಿಕೊಂಡಿರುವುದಿಲ್ಲ. ಇರವು, ಅರಿವು, ಆನಂದ ಅಂತ ಹೇಳುವಾಗ ಲೋಕದಲ್ಲಿಯೂ ಪದಾರ್ಥಗಳಲ್ಲಿ ಇರವು, ಅರಿವು, ಸುಖ ತೋರ್ತಾ ಇದೆ. ವ್ಯವಹಾರದ ಪದಾರ್ಥಗಳು ಇವೆ ಅಂದ್ರೆ ನಾಮರೂಪವೂ ಕೂಡಿಕೊಂಡು ಇದೆ ಅಂತ ಅರ್ಥ. ಆದರೆ ಆತ್ಮನು ಇರವಿನ ಸ್ವರೂಪನು ಅಂತ ಹೇಳುವಾಗ ಅದರಲ್ಲಿ ಯಾವ ಬೆರಕೆಯೂ ಇರುವುದಿಲ್ಲ. ಗುಣವಾಗಲಿ, ಧರ್ಮವಾಗಲಿ, ನಾಮವಾಗಲಿ, ರೂಪವಾಗಲಿ ಇಂಥದ್ದು ಯಾವುದೂ ಇರುವುದಿಲ್ಲ. ಅದನ್ನೇ ಬರೀ ಎರವು ಅಂತ ಕರೆದಿರುವುದು. ಆ ಬರೀ ಅನ್ನೋದೈತಲ್ಲ, ಉಳಿದದ್ದು ಈಗ ಇದೆ ಅನ್ನುವಾಗ ಏನೇನು ಸೇರಿಕೊಂಡು ಇದೆ ಅಂತ ಅನಿಸಿಕೊಳ್ಳುತ್ತದೆಯೋ ಇದರಂತೆ ಅದು ಇರುವುದಲ್ಲ. ಬರೀ ಇರವು, ಬರೀ ಅದೇ ಇರ್ತೈತಿ. ಆತ್ಮಸ್ವರೂಪ ಹೇಗಿದೆ ಅಂತ ಅನುಭವ ಮಾಡಿಕೊಳ್ಳುವುದಕ್ಕೆ ಜಿಜ್ಞಾಸು ಪ್ರಯತ್ನ ಮಾಡುತ್ತಾನಲ್ಲ, ಆಗ ಸಂಪೂರ್ಣವಾಗಿ ಉಪಾಧಿಗಳು ಇಲ್ಲದಂತೆ ಆಗುತ್ತದೆ. ಉಪಾಧಿಗಳು ಇಲ್ಲದಿರುವಾಗ ಸ್ವತಂತ್ರವಾಗಿ ಇದ್ದುಕೊಂಡಿರುವ ಆ ಸ್ವರೂಪವು ನಾಮದಿಂದ, ರೂಪದಿಂದ, ಗುಣದಿಂದ, ಧರ್ಮದಿಂದ ಇಂಥ ಬೆರಕೆ ಇರುವುದಕ್ಕೆ ಅವಕಾಶವೇ ಇಲ್ಲ. ಅದನ್ನೇ ಶಾಸ್ತ್ರದಲ್ಲಿ ನಿರ್ವಿಕಲ್ಪ, ನಿರ್ವಿಶೇಷ, ನಿಷ್ಕ್ರಿಯ ಅಂತ ಹೀಗೆ ಹೇಳಿರುತ್ತದೆ. ಅದು ಬರೀ ತಾನೇ ಇರುತ್ತಿದೆ. ನಮಗೆ ಆ ಸ್ವರೂಪವಾಗಿ ನಿಲ್ಲುವುದಕ್ಕೆ ಬಂತು ಅಂದ್ರೆ ಆ ರೂಪದಲ್ಲಿ ನಾವು ಇರುವಾಗ ಅದರಲ್ಲಿ ಯಾವುದು ಇರುವುದಿಲ್ಲ ಅಂತ ಅನುಭವವಾಗುತ್ತಿದೆ. ಅಷ್ಟೇ ಅಲ್ಲ, ಆಗ ಈಗ ಆತ್ಮನು ಇದಾನೆ ಅಂತ ಈಗ ತಿಳಿಸುವುದಕ್ಕಾಗಿ ಹೇಳ್ತಾ ಇದೆ. ಆಗ ಆತ್ಮನು ಇದಾನೆ ಹೀಗನಿಸುವುದಿಲ್ಲ. ಹಾಗಾದರೆ ಅವನು ಇಲ್ಲದಂತೆ ಆಯ್ತಲ್ಲ ಅಂದ್ರೆ ಇಲ್ಲ ಅಂತ ಅನಿಸುವುದಿಲ್ಲ. ಅದರಲ್ಲಿ ಇದೆ ಅನ್ನುವ ಮಾತು, ಇಲ್ಲ ಅನ್ನುವ ಮಾತು ಎರಡೂ ಹೊಂದುವುದಿಲ್ಲ. ಇದೆ ಇಲ್ಲ ಅನ್ನೋದು ವಿಷಯಕ್ಕೆ ಸೇರಿಕೊಂಡಿರುವುದಾಗಿದೆ. ಆತ್ಮನು ಇದಾನೆ
ಎಲ್ಲ ಈ ಶಬ್ದಕ್ಕೆ ಅವನು ಗೋಚರನಾಗುವವನ. ಆದ್ದರಿಂದಲೇ ಅದನ್ನು ಬರೀ ಎರವು ಅಂತ ಕರೆದಿರುವುದು. ನಿರ್ವಿಕಲ್ಪ ಸ್ವರೂಪವಾಗಿ ಅಂತ ಹೇಳುತ್ತಿದೆಯಲ್ಲ, ತಿಳಿಸುವುದಕ್ಕಾಗಿ. ನಿರ್ವಿಶೇಷ ಅಂತ ಹೇಳುತ್ತಿದೆಯಲ್ಲ, ತಿಳಿಸುವುದಕ್ಕಾಗಿ. ನಿಷ್ಕ್ರಿಯ ಅಂತ ಹೇಳುವ ಮಾತು ತಿಳಿಸುವುದಕ್ಕಾಗಿ. ಅದರಲ್ಲಿ ಕಲ್ಪನೆ ಇಲ್ಲ, ಯಾವ ವಿಶೇಷವೂ ಇಲ್ಲ, ಯಾವ ಕ್ರಿಯೆಯೂ ಇಲ್ಲ ಅಂತ ಹೇಳುವುದಕ್ಕಾಗಿ ಹೀಗೆ ಪ್ರಯೋಗ ಮಾಡಿದೆ. ನಿರ್ವಿಕಲ್ಪ, ನಿರ್ವಿಶೇಷ, ನಿಷ್ಕ್ರಿಯ ಅಂತ. ಅವುಗಳನ್ನು ಹೇಳುವಾಗ ಹಾಗಾದರೆ ನಿರ್ವಿಶೇಷ ರೂಪವಾಗಿರುತ್ತಿದೆ ಅಂತ ಕಲ್ಪನೆ ಮಾಡಬಾರ್ದು. ನಿರ್ವಿಶೇಷವಾಗಿ ಇರುತ್ತಿದೆ ಅಂದ್ರೆ ಅದು ಒಂದು ವಿಶೇಷವೇ ಆಗ್ತದೆ. ಹಾಗಲ್ಲ ಅದರ ಅಭಿಪ್ರಾಯ. ಅದೇ ಇದ್ದುಕೊಂಡಿರುತ್ತಿದೆ ಅಂತ ತಿಳಿಸುವುದಕ್ಕಾಗಿ ಹೇಳುವುದು. ಆ ಸ್ವರೂಪ ಉಪಾಧಿಯನ್ನು ಸಂಪೂರ್ಣವಾಗಿ ಬಿಟ್ಟಾಗ ಅದೇ ನಾವಾಗಿ ಇರುತ್ತೇವಲ್ಲ, ಆಗ ಮಾತ್ರ ಹೇಗಿರ್ತೈತಿ ಅಂತ ಅನುಭವಕ್ಕೆ ಗೊತ್ತಾಗುತ್ತೆ. ಇದರ ಮೇಲೆ ಯಾವ ಶಬ್ದದ ಪ್ರಯೋಗವೂ ಆಗುವುದಕ್ಕೆ ಅವಕಾಶವಿಲ್ಲ. ಆದರೂ ಏನಾದರೂ ಒಂದು ಶಬ್ದದಿಂದಲೇ ತಿಳಿಸಬೇಕಾಗಿದೆಯಲ್ಲ, ಅದನ್ನು ಬರೀ ಎರವು, ಇದು ಒಂದು ಶಬ್ದವೇ. ಅದರ ಅಭಿಪ್ರಾಯವು ಏನಿದೆ ಅಂದರೆ, ಸಂಪೂರ್ಣ ನಾಮರೂಪವನ್ನು ಬಿಡಿಸಿಕೊಂಡು ಅದೇ ತಾನಾಗಿ ಇರುವಾಗ ಮಾತ್ರ ಹೇಗಿರ್ತೈತಿ ಅನ್ನೋದು ಅನುಭವವಾಗುತ್ತಿದೆ. ಆದ್ದರಿಂದಲೇ ಈಗ ಪದಾರ್ಥಗಳು ಇದೆ ಅಂತ ಹೇಳಿಸಿಕೊಳ್ಳುವಾಗ ಕರ್ಗೈತಿ, ಬೆಳ್ಳಗೈತಿ, ಉದ್ದೈತಿ, ಗಿಡ್ಡೈತಿ, ಚೌಕೈತಿ, ಕೆಂಪೈತಿ ಹೀಗೆ ಹೇಳಿಸಿಕೊಳ್ಳುತ್ತಿದೆ. ಅದು ಹೀಗೆ ಇದೆ ಅಂದ್ರೆ ಇಂಥ ಮಾತೇ ಅದರಲ್ಲಿ ಹೊಂದುವುದೇ. ಆದ್ದರಿಂದಲೇ ಅದಕ್ಕೆ ಬರೀ ಎರವು ಅಂತ ಹೇಳಿರುವುದು. ಆತ್ಮನ ಸ್ವರೂಪವಾದ ಎರವಿನಲ್ಲಿ ಯಾವ ಗುಣಗಳೂ ಸೇರಿಕೊಂಡಿರುವುದಿಲ್ಲ. ಹೀಗೆ ಆತ್ಮನ ಅರಿವು ಬರೀ ಅರಿವು, ಅದಕ್ಕೆ ಯಾವುದೊಂದು ವಿಷಯವೂ ಇರುವುದಿಲ್ಲ. ಬರೀ ಅರಿವು ಅಂತ ಹೇಳುವಾಗ ಅರಿವು ಅಂದರೆ ಅರಿಯುತ್ತಿದೆ ಅಂತ ಹೀಗೆ ಕ್ರಿಯಾಪದ ಬರ್ತದೆ, ಕ್ರಿಯೆಯನ್ನು ತೋರಿಸ್ತೈತೆ. ಅಂಥದ್ದು ಇದಲ್ಲ. ಇಂದ್ರಿಯಗಳು ಅರಿಯುತ್ತಿವೆ, ಮನಸ್ಸು ಅರಿಯುತ್ತಿದೆ, ಬುದ್ಧಿ ಅರಿಯುತ್ತಿದೆ ಅಂತ ಹೀಗೆ ಹೇಳುವಾಗ ಅವುಗಳಿಗೆ ಯಾವುದಾದರೂ ಒಂದು ವಿಷಯವು ಇದ್ದೇ ಇರಬೇಕು. ವಿಷಯವೂ ಇಲ್ಲದೆ ಅವುಗಳು ಅರಿವು ಆಯ್ತು ಅಂತ ಹೇಳಿಸಿಕೊಳ್ಳುವುದಕ್ಕೆ ತಕ್ಕವುಗಳಾಗಿರುವುದಿಲ್ಲ. ಆದರೆ ಆತ್ಮನು ಬರೀ ಅರಿವು ಅಂತ ಹೇಳುವಾಗ ಅವನಿಗೆ ಯಾವ ವಿಷಯವೂ ಇರುವುದಿಲ್ಲ. ಯಾಕೆ ಅಂದರೆ ಆ ಸ್ವರೂಪವಾಗಿ ನಾವು ಇರುವಾಗ ಅದಕ್ಕಿಂತಲೂ ಬೇರೆಯಾಗಿ ಯಾವುದೊಂದು ಇರುವುದಿಲ್ಲ. ಯಾವುದೂ ಇಲ್ಲದಿರುವಾಗ ಅದಕ್ಕೆ ವಿಷಯ ಅಂದರೆ ಏನರ್ಥ? ಅರಿವು ಅನ್ನುವಾಗ ಲೋಕದಲ್ಲಿ ಅರಿವು ಅಂದ್ರೆ ಯಾವುದರ ಅರಿವು ಹೀಗೆ ಕೇಳ್ತಾ ಇದ್ದಾನೆ. ಜ್ಞಾನ ಅಂದ್ರೆ ಯಾವುದರ ಜ್ಞಾನ ಹೀಗೆ ಕಲ್ಪನೆ ಬರುತ್ತೆ. ಆದರೆ ಅದು ಜ್ಞಾನ ಸ್ವರೂಪ ಬರೀ ಅರಿವು ಅಂತ ಹೇಳುವಾಗ ಯಾವ ವಿಷಯವೂ ಇರುವುದಿಲ್ಲ, ಏನನ್ನೂ ಅರಿಯುವುದಿಲ್ಲ. ಯಾಕೆ ಅಂದರೆ ಅದಕ್ಕಿಂತ ಬೇರೆಯಾಗಿ ವಿಷಯವಾಗುವ ಏನಾದರೂ ಇರಬೇಕಲ್ಲ, ಇರುವುದಿಲ್ಲ. ಆದ್ದರಿಂದಲೇ ಇದನ್ನು ಬರೀ ಅರಿವು ಅಂತ ಹೇಳಿರುವುದು. ಬರೀ ಎರವು ಅಂದರೂ ಅದೇ, ಯಾವ ವಿಷಯವೂ ಇರುವುದಿಲ್ಲ. ಅಂದರೆ ನಾಮವಿಲ್ಲ, ರೂಪವಿಲ್ಲ. ನಾಮರೂಪ ಇಲ್ಲದಿರುವಾಗ
ಅದೇ ತಾನಷ್ಟೇ ಇದ್ದುಕೊಂಡಿರುತ್ತದೆ. ಅದನ್ನು ಬರೀ ಎರವು. ಯಾವ ವಿಷಯವೂ ಇಲ್ಲದಿರುವುದರಿಂದ ಬರೀ ಅರಿವು ಅಂತ ಅದನ್ನು ಹೇಳಿದರು. ವ್ಯವಹಾರದಲ್ಲಿ ಒಬ್ಬನಿಗೆ ಅರಿವು ಇದೆ ಅಂದರೆ ಅವನು ಇಂತಿಂಥ ವಿಷಯಗಳನ್ನು ಅರಿತಿದ್ದಾನೆ ಎಂದರ್ಥ. ಆದರೆ ಆತ್ಮನ ಅರಿವಿಗೆ ಹಾಗೆ ಯಾವ ವಿಷಯವೂ ಬೇಕಾಗಿರುವುದಿಲ್ಲ. ವ್ಯವಹಾರದಲ್ಲಿ ಅವನು ಇದನ್ನು ಅರಿತಿದ್ದಾನೆ ಅಂದರೆ ಇಂಥ ವಿಷಯವನ್ನು ಬಲ್ಲವನು, ಅಂಥ ವಿಷಯವನ್ನು ಬಲ್ಲವನು, ಅಥವಾ ಇಂಥ ಸಂಶೋಧನೆಯನ್ನು ಮಾಡಿದ್ದಾನೆ, ಅವನು ಇಂಥದ್ದನ್ನು ಕಂಡು ಹಿಡಿದಿದ್ದಾನೆ ಅಂತ ಹೀಗೆ ಏನಾದರೂ ಹೇಳಬಹುದು. ಆದರೆ ಇಲ್ಲಿ ಆತ್ಮನು ಬರೀ ಅರಿವು ಅಂತ ಹೇಳುವಾಗ ವಿಷಯವೇ ಇಲ್ಲ, ತಾನೇ ಇರುವುದಾಗಿದೆ. ಅದು ಬರೀ ಅರಿವು ಅಂತ ಹೇಳಿಸಿಕೊಳ್ಳುತ್ತದೆ. ಈಗ ಬರೀ ಎರವು ಅಂದರೆ ಕಲ್ಪನೆ ಏನು ಬರ್ತೈತಿ? ಇರುವುದು ಅಂತ ಬರ್ತೈತಿ. ಇರುವುದು ಅಂತ ಈ ಕಲ್ಪನೆ ಬಂತು ಅಂದರೆ ವಿಷಯವಾಯಿತು. ಬರೀ ಅರಿವು ಅಂತ ಹೇಳುವಾಗ ಅರಿವು ಅನ್ನುವಾಗ ಏನಾದರೂ ಅರಿಯುತ್ತಿದೆ ಅಂತ ಕಲ್ಪನೆ ಬರ್ತೈತಿ. ಹಾಗಿಲ್ಲ. ಇದು ಗೊತ್ತಾಗಬೇಕಾದ್ರೆ ಆ ಸ್ವರೂಪವಾಗಿ ತಾನು ಇದ್ದಾಗಲೇ ಹೇಗೆ ಅನ್ನೋದು ತಿಳಿಯುತ್ತಾ ಇದೆ. ಅದಕ್ಕಾಗಿಯೇ ಇಲ್ಲಿ ಬರೀ ಎರವು, ಬರೀ ಅರಿವು ಅಂತ ಹೇಳಿರುವುದು. ಲೋಕದಲ್ಲಿ ಇದು ಪ್ರಸಿದ್ಧವಾಗಿಲ್ಲ. ಜಿಜ್ಞಾಸುಗಳು ಉಪಾಧಿಯನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡು ಇರುತ್ತಾರಲ್ಲ, ಆಗ ಅವರಿಗೆ ಗೊತ್ತಾಗುವ ವಿಷಯವಾಗಿ. ಆದ್ದರಿಂದಲೇ ಆ ಆತ್ಮನಿಗಿಂತ ಬೇರೆಯಾದ ನಾಮರೂಪವಾಗಲಿ, ಯಾವುದೇ ವಿಷಯವಾಗಲಿ, ವ್ಯವಹಾರವಾಗಲಿ ಇರುವುದಿಲ್ಲ. ಇದರಂತೆ ಆತ್ಮನ ಆನಂದವು ಯಾವುದೊಂದು ವಿಷಯದ ಸಂಬಂಧದಿಂದಲೂ ಆದದ್ದಲ್ಲ. ಅದಕ್ಕೆ ಯಾವ ವಿಷಯದ ಗೋಜೂ ಇಲ್ಲ. ಇನ್ನು ಆತ್ಮನು ಆನಂದ ಸ್ವರೂಪನು ಅಂತ ಹೇಳುವಾಗ ಲೋಕದಲ್ಲಿ ಸುಖವು ತೋರಿಕೊಳ್ಳಬೇಕಾದರೆ ಯಾವುದಾದರೂ ವಿಷಯದ ನಿಮಿತ್ತ ಬೇಕಾಗುತ್ತಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ವಿಷಯಗಳಲ್ಲಿ ಅಥವಾ 5 ವಿಷಯಗಳಿಂದ ಕೂಡಿಕೊಂಡಿರುವ ಪದಾರ್ಥಗಳಲ್ಲಿ ಇಂಥದ್ದು ಯಾವುದಾದರೂ ಇಟ್ಟುಕೊಂಡು ಸುಖವನ್ನು ಹೊಂದಬೇಕಾಗುತ್ತಿದೆ. ಆದರೆ ಆತ್ಮನು ಆನಂದ ಸ್ವರೂಪನು ಅಂದರೆ ಯಾವ ವಿಷಯದಿಂದಲೂ ಅದು ಬರುವುದಲ್ಲ. ಅವನ ಸ್ವಾಭಾವಿಕ ಸ್ವರೂಪವೇ ಹಾಗಿದ್ದುಕೊಂಡಿದೆ. ಆದ್ದರಿಂದ ಅದಕ್ಕೆ ವಿಷಯದ ಸಂಬಂಧ ಇಲ್ಲವೇ ಇಲ್ಲ. ಹೀಗೆ ಇರುವುದಾಗಿದೆ. ಇದನ್ನೇ ಬರೀ ಆನಂದ ಅಂತ ಕರೆಯುತ್ತಾರೆ. ಬರೀ ಎರವು, ಬರೀ ಅರಿವು, ಬರೀ ಆನಂದ ಅಂತ ಇದನ್ನು ಹೇಳುವುದು. ಹೊರಗೆ ಎಷ್ಟು ಮಾತುಗಳನ್ನು ಬಳಸಿದರೂ ಒಂದು ದೋಷವು ಇದ್ದುಕೊಂಡೇ ಇರುತ್ತಿದೆ. ಆದರೆ ಉಪಾಧಿಯನ್ನು ಬಿಡಿಸಿಕೊಂಡು ಅದನ್ನು ಆ ರೂಪವಾಗಿ ತಾನೇ ಇರುತ್ತಾನಲ್ಲ, ಆಗ ಮಾತ್ರ ಹೇಗಿರುತ್ತಿದೆ ಅನ್ನೋದು ಗೊತ್ತಾಗುತ್ತದೆ. ಇದನ್ನು ಅನುಭವದಿಂದಲೇ ಅನುಭವವನ್ನು ಕಂಡುಕೊಳ್ಳುವುದು ಅಂತ ಪ್ರಯೋಗ ಮಾಡಿರುತ್ತೀವಿ. ಯಾವುದನ್ನೇ ಪ್ರಯೋಗ ಮಾಡಲಿ ಅದರಲ್ಲಿ ಒಂದು ದೋಷ ಇದ್ದೇ ಇರುವುದು. ಯಾಕೆ ಅಂದರೆ ಅದಕ್ಕೆ ಅರ್ಥ ಮಾಡುವುದಿದೆಯಲ್ಲ, ಬುದ್ಧಿ ಇದೆ. ಅರ್ಥ ಮಾಡುವ ಬುದ್ಧಿ ತನಗೆ ಹೇಗೆ ಅನುಕೂಲವಾಗುತ್ತಿದೆ ನೋಡು ಹಾಗೆ ಮಾಡ್ತಾ ಇದೆ. ಏನಂತ ಅನುಭವದಿಂದಲೇ ಅನುಭವವನ್ನು ಕಂಡುಕೊಳ್ಳುತ್ತಾನೆ ಅಂತ ಹೇಳುವಾಗ ಅನುಭವವನ್ನು ಅನ್ನುವ ಕರ್ಮವು, ಅನುಭವವೂ ಅನ್ನ ಕರ್ತೃವು,
ಕಂಡುಕೊಳ್ಳುತ್ತಾನೆ ಎನ್ನುವ ಕ್ರಿಯಾಪದ ಹೀಗೆ ಮೂರಿಟ್ಟುಕೊಳ್ಳಕ್ಕೆ ಓಡಾಡ್ತದೆ. ಯಾಕೆ? ಭೇದವನ್ನಿಟ್ಟುಕೊಂಡೇ ಬುದ್ಧಿಗೆ ವ್ಯವಹಾರ ಮಾಡಿ ಅಭ್ಯಾಸವಾಗಿರುವುದರಿಂದ ಹಾಗ ಅರ್ಥ ಮಾಡಿಕೊಳ್ಳುತ್ತಿದೆ. ಈ ಅರ್ಥವು ಈ ಪ್ರಸಂಗದಲ್ಲಿ ವ್ಯರ್ಥವಾಗುತ್ತಿದೆ. ಆದ್ದರಿಂದಲೇ ಅದನ್ನು ಉಪಾಧಿಯನ್ನು ಸಂಪೂರ್ಣವಾಗಿ ಬಿಡಿಸಿ ಅದೇ ತಾನಾದಾಗ ಹೇಗಿರ್ತೈತಿ ಅನ್ನೋದು ಗೊತ್ತಾಗುತ್ತಿದೆ. ಅದನ್ನು ಅನುಭವದಿಂದ ಅನುಭವವನ್ನು ಕಂಡುಕೊಳ್ಳುವುದು ಅಂತ ಪ್ರಯೋಗ ಮಾಡಿದೆಯಲ್ಲ, ಅನುಭವದಿಂದ ಅರ್ಥ ಮಾಡಬೇಕು, ಬುದ್ಧಿಯಿಂದ ಅರ್ಥ ಮಾಡಬಾರ್ದು. ಇಂಥವು ಶಾಸ್ತ್ರದಲ್ಲಿ ಬಂದಿರುತ್ತಿದೆ. ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ ಅಂತ ಭಗವಂತ ಹೇಳಿದ್ದಾನೆ. ಆತ್ಮನಿಂದಲೇ ಆತ್ಮನು ಸಂತೋಷವನ್ನು ಹೊಂದುತ್ತಾನೆ ಅಂತ ಹೀಗೆ ಇರುತ್ತಿದೆ. ಬುದ್ಧಿಯಿಂದ ಅರ್ಥ ಮಾಡುವುದಕ್ಕೆ ಹೋದರೆ ಮೂರಾಗುತ್ತಿದೆ. ಆತ್ಮನು ಆತ್ಮನಲ್ಲಿ ಸಂತೋಷವನ್ನು ಹೊಂದುತ್ತಾನೆ ಅಂತ ಹೀಗಾಗುತ್ತಿದೆ. ಆದರೆ ಅನುಭವದಿಂದ ನೋಡಿದಾಗ ಮೂರಿಲ್ಲ, ಎರಡಿಲ್ಲ, ಅದು ಸಂಖ್ಯೆಯಿಂದ ಒಂದು ಅಲ್ಲ. ಹಾಗಿರುವುದೇ ಅದರ ಸ್ವಭಾವ ಅಂತ ತಿಳಿಯುತ್ತಿದೆ. ಸುಖವಾಗಿರುವುದು, ಆನಂದ ರೂಪವಾಗಿರುವುದು ಅದರ ಸ್ವಭಾವ. ಬರೀ ಅರಿವಾಗಿರುವುದು, ಬರೀ ಎರವಾಗಿರುವುದು ಅದರ ಸ್ವಭಾವ. ಆದ್ದರಿಂದಲೇ ವಿಷಯದ ಕಡೆಗೆ ಲಕ್ಷ್ಯ ಮಾಡಿಕೊಂಡು ಅದನ್ನು ಅಳೆಯುವುದಕ್ಕೆ ಹೋಗಬಾರದು. ಈಗಿರುವ ಬುದ್ಧಿಯನ್ನು ಉಪಯೋಗಿಸಿ ಅಳೆಯಬಾರದು. ತಾನು ಆ ಸ್ವರೂಪವಾಗಿರುವಾಗ ಹೇಗೆ ಅನುಭವವು ಇರುತ್ತದೆಯೋ ಆ ಅನುಭವದಿಂದ ಮಾತ್ರ ಅವನಿಗೆ ಗೊತ್ತಾಗುತ್ತಿದೆ. ಅದರಿಂದಲೇನೆ ಈಗ ವಿಷಯಗಳಲ್ಲಿ ನಾವು ಹೇಗೆ ಲೆಕ್ಕ ಹಾಕ್ತಾ ಇದ್ದೇವೋ ಹಾಗಲ್ಲ ಅಂತ ಹೇಳ್ತೈತಿ ಆ ಅನುಭವ. ತ್ರಿಪುಟಿಯ ಮಾತುಗಳು ಪ್ರಯೋಗವಾಗುತ್ತಿವೆ. ಆದರೆ ತ್ರಿಪುಟಿಯ ಮಾತು ಪ್ರಯೋಗವಾದರೂ ತ್ರಿಪುಟಿಯು ಅದರಲ್ಲಿರುವುದು. ತ್ರಿಪುಟಿ ಅಂದರೆ ಮೂರು, ಮುಕ್ಕುಪ್ಪೆ. ಕನ್ನಡದಲ್ಲಿ ಮುಕ್ಕುಪ್ಪೆ ಅಂದರೆ ಮೂರರಿಂದ ಕೂಡಿಕೊಂಡಿರುವುದು. ಅದರಲ್ಲಿ ಮೂರಾಗಲಿ, ಎರಡಾಗಲಿ, ಒಂದೊಂದು ಸಂಖ್ಯೆಯಾಗಲಿ ಇರುವುದಿಲ್ಲ. ಬರೀ ಅದೇ ಇದ್ದುಕೊಂಡಿರುವುದು. ಆದರೂ ತಿಳಿಸುವಾಗ ಹಾಗೆ ಬರಿಯರಿ, ಬರೀರ, ಬರೀ ಆನಂದ ಅಂತ ತಿಳಿಸಬೇಕಾಗಿದೆ. ಈಗ ಎರವು, ಅರಿವು, ಆನಂದ ಅಂತ ಬುದ್ಧಿ ಏನ್ ಮಾಡ್ತತಿ? ಮೂರಿದ್ದಂಗಾಯ್ತು ಅಂತ ಲೆಕ್ಕ ಹಾಕ್ತೈತಿ. ಎರವ, ಅರಿವ, ಆನಂದ ಮೂರಾಗಲ್ಲ, ಮೂರು ಲಕ್ಷಣ ಇದ್ದಂಗಾಯ್ತು. ಅದರಲ್ಲಿ ಲಕ್ಷಣ ಯಾವುದೂ ಇಲ್ಲ. ಲಕ್ಷಣ ಐತಿ ಅಂತ ಯಾರು ಇಟ್ಕೊಂತಾರೋ ಅವರಿಗೆ ಅವಲಕ್ಷಣ ಆಗುತ್ತೆ, ತತ್ವ ಗೊತ್ತಾಗುವುದಿಲ್ಲ. ಆದ್ದರಿಂದಲೇ ಎರವಂದ್ರೂ ಅರಿವು, ಅರಿವಂದ್ರೂ ಆನಂದ, ಆನಂದ ಅಂದ್ರೂ ಅರಿವು, ಅರಿವಂದ್ರೂ ಎರವು. ಹೀಗ ಅದರಲ್ಲಿ 1, 2, 3 ಇದು ಈ ಲಕ್ಷಣ, ಇದು ಆ ಲಕ್ಷಣ ಹೀಗಿರುವುದಿಲ್ಲ. ಅದಕ್ಕನ ಆ ರೂಪವಾಗಿ ಇರ್ತೇವಲ್ಲ, ಆಗ ಮಾತ್ರ ಅಂಥವನಿಗೆ ಅದು ಗೊತ್ತಾಗುತ್ತದೆ. ಅನುಭವದಿಂದ ನೋಡುವಾಗ ಇದು ಯಾವುದೂ ಇರುವುದಿಲ್ಲ. ಲೋಕದ ಮಾತುಗಳು, ಲೋಕದ ವ್ಯವಹಾರವೂ, ನಾಮರೂಪವೂ ಇದು ಹೊಂದುವುದಿಲ್ಲ ಅಂತ ಅದಕ್ಕೆ ಗೊತ್ತಾಗಿರುತ್ತದೆ. ಆದ್ದರಿಂದಲೇ ಇಲ್ಲಿ ಅದನ್ನು ತಿಳಿಸುವಾಗ ಇದಕ್ಕೆ ನಾಮವಾಗಲಿ, ರೂಪವಾಗಲಿ, ವಿಷಯಗಳ ಸಂಬಂಧವಾಗಲಿ ಯಾವುದು ಇರುವುದಿಲ್ಲ. ಅರಿವು ಅನ್ನುವಾಗ ಪ್ರಮಾತೃವಾಗಿರುವವನು ಪ್ರಮಾಣವನ್ನು ಉಪಯೋಗಿಸಿಕೊಂಡು ಪ್ರಮೇಯವನ್ನು ಅರಿಯುತ್ತಾನೆ ಅಂತ ವ್ಯವಹಾರ ನಡೆಯುತ್ತಿದೆ. ಎಲ್ಲಿ ಅರಿಯುವವನು ಅರಿಯುವುದಕ್ಕೆ ಬೇಕಾದ ವಿಷಯ, ಅರಿಯುವ ಕಾರಣ ಹೀಗಿರ್ತದೆ. ಇಲ್ಲಿ ಬರೀ ಅರಿವು ಅನ್ನುವಾಗ ಅರಿಯುವವನು ಅನ್ನೋದು ಬೇರೆ ಇಲ್ಲ.
ಅರಿಯುವುದಕ್ಕೆ ಕರ್ಣ ಬೇಕಾಗಿಲ್ಲ, ಅರಿಸಿಕೊಳ್ಳುವ ವಿಷಯ ಬೇಕಾಗಿಲ್ಲ. ಅರಿಯುವವನಲ್ಲ, ಅರಿವೆಂಬ ಕರ್ಣವಲ್ಲ, ಅರಿಸಿಕೊಳ್ಳುವ ವಿಷಯವಲ್ಲ. ಅದಕ್ಕೇನೆ ಬರೀ ಅರಿವು, ಬರೀ ಎರವು ಅಂತ ಹೀಗೆ ಪ್ರಯೋಗ ಮಾಡಿರು. ಲೋಕದಲ್ಲಿ ಏನು ಮಾತುಗಳಿವೆಯೋ ಇದರ ಮೇಲೆ ನಡೆಯುವುದಿಲ್ಲ. ಇವು ಬುದ್ಧಿ ಇದೆಯಲ್ಲ, ಇವುಗಳನ್ನೆಲ್ಲ ಹೀಗಿಟ್ಟುಕೊಂಡು ವ್ಯವಹಾರ ಮಾಡುತ್ತಿದೆ. ಬುದ್ಧಿಯ ಕ್ಷೇತ್ರವನ್ನು ಮೀರಿರುವ ಈ ತತ್ವವಿದೆಯಲ್ಲ, ಪ್ರತಿಯೊಬ್ಬರ ಸ್ವರೂಪವಿದೆಯಲ್ಲ, ಅದು ಹೀಗಿದ್ದುಕೊಂಡಿದೆ. ಆದ್ದರಿಂದ ನಾಮದ ಸಂಬಂಧ, ರೂಪದ ಸಂಬಂಧ, ಇನ್ಯಾವುದಾದರೂ ಸಂಬಂಧ ಇರುವುದಿಲ್ಲ. ಲೋಕದಲ್ಲಿ ನನಗೆ ಆನಂದವಾಯಿತು ಎಂದು ಜನರು ವ್ಯವಹರಿಸುವಾಗ ಇಂಥದ್ದೊಂದು ವಿಷಯದಿಂದ ಸುಖವಾಯಿತು ಎಂದೇ ಆ ವಾಕ್ಯದ ಅರ್ಥ. ಆದರೆ ಆತ್ಮನ ಆನಂದವು ಬರೀ ಆನಂದವೇ, ಮತ್ತೇತರ ಸ್ಪರ್ಶದಿಂದಲೂ ಆದದ್ದಲ್ಲ. ಸಕ್ಕರೆ ಸಿಹಿ ಅಂತ ಹೇಳಿದರೆ ಸಕ್ಕರೆಗೆ ಸಿಹಿ ಯಾವುದರಿಂದಲಾದರೂ ಬರುತ್ತಿದೆಯೇ? ಯಾವುದರ ಸಂಬಂಧದಿಂದಲಾದರೂ ತೋರುತ್ತಿದೆಯೇ? ಎಲ್ಲ. ಸಕ್ಕರೆಯು ಸಿಹಿ ಅಂದರೆ ಸಿಹಿ ಇದೆ, ಅದಕ್ಕ ಸ್ವಭಾವ. ಅದರಂತೆಯೇ ಆತ್ಮನು ಎರವಿನ ಸ್ವರೂಪನು ಬರೀ ಎರವು ಅಂದರೆ ಅದೇ ಅಷ್ಟೇ. ಬರೀ ಅರಿವು ಅಂದ್ರೆ ಹಾಗಿರುವುದೇ ಸ್ವಭಾವ. ಬರೀ ಆನಂದ ಅನ್ನುವಾಗ ಅದು ಸ್ವಭಾವ. ಆದ್ದರಿಂದ ಬೇರೆಂದ ಕಡೆಯಿಂದ ಬರುವುದಾಗಲಿ, ಗುಣವಾಗಲಿ, ಧರ್ಮವಾಗಲಿ, ನಾಮವಾಗಲಿ, ರೂಪವಾಗಲಿ ಇಂಥದ್ದರ ಸಂಬಂಧವೇ ಇಲ್ಲ ಅಂತ ತೋರಿಸುವುದಕ್ಕಾಗಿ ಇದನ್ನು ಹೇಳಿರುವುದು. ಯಾರಾದರೂ ಆತ್ಮಸ್ವರೂಪವನ್ನು ತಿಳಿದುಕೊಂಡಿದ್ದೇನೆ ಅಂತ ಹೇಳಿದರೆ ಹೀಗೆ ಅವನಿಗೆ ಅನುಭವವಾಗಿರುತ್ತದೆ. ಹೀಗೆ ಇಲ್ಲದೆ ಅವನು ಆತ್ಮನನ್ನು ನಾನು ತಿಳಿದಿದ್ದೇನೆ ಅಂತ ಹೇಳಿದರೆ ಅವನು ತಿಳಿದವನಲ್ಲ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ತಿಳಿದೇನಿ ಅಂತ ಹೇಳಿದರೆ ಆತ್ಮನನ್ನು ತಿಳಿಯುವವನು ಇದ್ದಾನೆಯೇ, ಅವನ ಸ್ವರೂಪವೇ ಆತ್ಮನಾಗಿರುವಾಗ ಅದನ್ನು ತಿಳಿಯುವುದು ಅಂದರೆ ಏನರ್ಥ? ಆದರೂ ಲೋಕದಲ್ಲಿ ಕೆಲವು ಪ್ರಸಂಗದಲ್ಲಿ ಮುಮುಕ್ಷುಗಳ ಜಿಜ್ಞಾಸುಗಳ ಸಲುವಾಗಿ ಹಾಗೆ ಪ್ರಯೋಗ ಮಾಡಿದರೂ ಅನುಭವದಿಂದ ನೋಡಿಯೇ ನಿರ್ಣಯ ಮಾಡುವುದು ಇರುತ್ತದೆ. ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಹತ್ತಿರ ಹೋದಾಗ, ನೀವು ದೇವರ ವಿಷಯವನ್ನು ಹೇಳ್ತಾ ಇದ್ದೀರಲ್ಲ, ದೇವರನ್ನು ಕಂಡಿದ್ದೀರಾ ಅಂತ ಕೇಳಿದಾಗ, ಹೌದು ನಾನು ಕಂಡಿದ್ದೇನೆ, ನಿನಗೂ ತೋರಿಸ್ತೇನೆ ಅಂತ ಹೇಳಿದರು. ಹಾಗಾದರೆ ಏನಾಯ್ತು? ದೇವರನ್ನು ಕಂಡಿದ್ದೇನೆ ಅಂತ ಹೇಳುವಾಗ ಯಾವ ಅರ್ಥ ಹೊಂದುತ್ತಿದೆ? ಕಂಡಿದ್ದೇನೆ ಅನ್ನುವಾಗ ಈ ಬುದ್ಧಿ ಕಣ್ಣಿನಿಂದ ಕಂಡೇನಿ ಅಥವಾ ಮನಸ್ಸಿನಿಂದ ಕಂಡೇನಿ ಅಥವಾ ಬುದ್ಧಿಯಿಂದ ಕಂಡೇನಿ ಅಂತ ಹೀಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಓಡಾಡುತ್ತಿದೆ. ಇದು ಯಾವುದೂ ಅಲ್ಲ. ಮತ್ತೇನು ಅಂದ್ರೆ, ಅವನಿಗೆ ಗೊತ್ತಾಗಲಿ ಅನ್ನುವುದಕ್ಕಾಗಿ ಅದರ ಅನುಭವ ಹೀಗೈತಿ ಅಂತ ತಿಳಿಸುವುದಕ್ಕಾಗಿ ಆ ಮಾತನ್ನು ಪ್ರಯೋಗ ಮಾಡಿರುವುದು. ಅದಕ್ಕಾಗಿ ಆ ವಿವೇಕಾನಂದರು, ಅವಾಗ ಮೊದಲಿಗೆ ವಿವೇಕಾನಂದರು ಅಂತ ಹೆಸರಿಲ್ವಲ್ಲ, ನರೇಂದ್ರ ಅಂತ ಇದ್ದದ್ದು. ಹಾಗಾದ್ರೆ ತೋರಿಸ್ರಿ ಅಂತ ಅವಸರ ಮಾಡಿದರಲ್ಲ. ನೀನು ಹೇಗೆ ನೋಡ್ಬೇಕಂತಿದೆ ಹಾಗೆ ತೋರಿಸುವುದಿಲ್ಲ, ನಾನು ಹೇಗೆ ಹೇಳ್ತೇನೋ ಹಾಗೆ ನೀನು ನೋಡಕ್ ಕಲಿಬೇಕು, ಅವಾಗ ತೋರಿಸ್ತೇನೆ. ಅವಾಗ ಏನಾಯ್ತು? ನಾನು ಹೇಗೆ ಹೇಳ್ತೇನೋ ಹಾಗೆ ನೋಡಕ್ ಕಲಿಬೇಕು ಅಂತ. ಏನ್ ಹೇಳಿದ್ರು? ಸಂಪೂರ್ಣ ಉಪಾಧಿಯನ್ನು ಬಿಡಿಸಿಕೊಂಡು ನೋಡ್ಬೇಕು ಅಂತ ಹೇಳಿದ್ರು. ಸಂಪೂರ್ಣ ಉಪಾಧಿಯನ್ನು ಶರೀರದಿಂದ ಹಿಡಿದು ಪ್ರಮಾತೃತ್ವದ ಪರ್ಯಂತ ಇರುವುದನ್ನು ಬಿಟ್ಟಾಗ ಯಾವುದರಿಂದ ನೋಡ್ತಾನ?
ನೋಡ್ತಾನ ಅಂದ್ರೆ ಏನ್ ಅರ್ಥ ಅಲ್ಲೇ? ಆ ರೂಪವಾಗಿ ಇರ್ತಾನ ಅಂತ ಇಷ್ಟ. ಆದ್ದರಿಂದಲೇ ಮೊದಲಿಗೆ ಏನ್ ಹೇಳಿದ್ರು, ನಾನು ಕಂಡೇನಿ ನಿನಗೂ ತೋರಿಸ್ತೇನೆ ಅಂತ ಹೇಳಿ. ನಾನು ಕಂಡೇನಿ ಅಂದ್ರೆ ಉಳಿದ ಮಾತು ಯಾವುದು ಇಂದ್ರಿಯಗಳು ಮನೋಬುದ್ಧಿಗಳು ಈಗ ಹೊಂದುವುದಿಲ್ಲ. ಅಂದರೆ ಆ ಸ್ವರೂಪದ ಅನುಭವ ಇದೆ ಅಂತ ಇಷ್ಟ ಅರ್ಥ. ಅದನ್ನು ಅನುಭವದಿಂದಲೇ ಅರ್ಥ ಮಾಡಬೇಕು. ಹಾಗಾದ್ರೆ ಅನುಭವದಿಂದ ಅರ್ಥ ಮಾಡಿದ್ರೆ ಅದನ್ನು ಕಂಡೇನಿ ಅಂದ್ರೆ ಯಾಕೆ ಕಂಡಾನ ಅಂತ ಗೊತ್ತಾಗುತ್ತೆ. ಇಲ್ಲದಿದ್ರೆ ಕಂಡೇನಿ ಅಂತ ಹೇಳ್ಯಾರ ಅಂದ ಬಳಿಕ ಅದು ಅವರಿಗೆ ವಿಷಯವಾಯ್ತೋ ಇಲ್ವೋ ಹೀಗೆ ನ್ಯಾಯ ಮಾಡಕ್ ಬರ್ತದೆ. ಹಾಗಲ್ಲ. ಆದ್ದರಿಂದಲೇ ಅವರಿಗೆ ಉಪಾಧಿಯನ್ನು ಬಿಡಿಸಿಕೊಳ್ಳುವುದಕ್ಕೆ ಹೇಳಿದರಲ್ಲ, ಅವ ಉಪಾಧಿಯನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡಾಗ ಆಗ ಅದು ಹೇಗಿರ್ತೈತಿ ಅಂತ ಅವರಿಗೆ ಗೊತ್ತಾಗುತ್ತದೆ. ಅವಾಗ ನೀನು ಹೇಗೆ ನೋಡ್ಬೇಕಂತಿದ್ ಹಾಗೆ ತೋರಿಸುವುದಿಲ್ಲ, ನಾನು ಹೇಗೆ ಹೇಳ್ತೇನೋ ಹಾಗೆ ನೀನು ನೋಡಕ್ ಕಲಿಬೇಕು ಅಂತ ಹೇಳಿದ್ರು. ಹೇಗೆ ನೋಡುವುದಕ್ಕೆ ಕಲಿಯುವುದು? ಉಪಾಧಿಯನ್ನು ಬಿಡು, ಸಂಪೂರ್ಣವಾಗಿ ನೋಡು. ಏನಾಯ್ತು? ಅದೇ ತಾನಾಗಿ ನಿಲ್ತಾ ಇದ್ದಾನೆ ಅಂತ ಅದರ ಅಭಿಪ್ರಾಯ. ಆದ್ದರಿಂದಲೇ ಅನುಭವದಿಂದ ನೋಡಬೇಕಾದದ್ದನ್ನು ಇನ್ಯಾವುದರಿಂದಲಾದರೂ ನೋಡುವುದಕ್ಕೆ ಹೋದರೆ ಹೊಂದುವುದಿಲ್ಲ. ಲೋಕದಲ್ಲಿಯೂ ಸಹಿತ ಯಾವುದರಿಂದ ಯಾವುದು ತಿಳಿದು ಬರುತ್ತದೆಯೋ ಅದನ್ನೇ ಉಪಯೋಗಿಸಿದಾಗ ಅದು ಗೊತ್ತಾಗುತ್ತಿದೆ. ಇವನು ಯಾವುದನ್ನಾದರೂ ಉಪಯೋಗಿಸುವುದಕ್ಕೆ ಹೋದರೆ ತಿಳಿಯುವುದಿಲ್ಲ. ಈಗ ಯಾರೋ ದುಃಖ ಮಾಡ್ತಾ ಇದ್ದಾರೆ, ಅಯ್ಯೋ ಬಹಳ ದುಃಖದಿಂದ ಇದ್ದಾರೆ ಅಂತ ಜನರು ಆಡಿಕೊಳ್ಳುತ್ತಾರೆ. ಬಹಳ ದುಃಖದಿಂದ ಇದ್ದಾರೆ ಅನ್ನೋದನ್ನು ಯಾವುದರಿಂದ ಕಂಡೀರಿ ಅಂತ ಅವರನ್ನು ಕೇಳಿದರೆ ಏನ್ ಹೇಳ್ತಾರ? ಹುಚ್ಚ, ಅದು ನೀನು ಕಣ್ಣಿನಿಂದ ಅದರಿಂದ ಕಾಣಬೇಕು ಅಂತ ಹಿಂಗ ಅರ್ಥ ಮಾಡಿಕೊಂತಿದಿ. ಹಾಗಲ್ಲ, ಗೊತ್ತಾಗುತ್ತಿದೆ. ಯಾವುದರಿಂದ ಗೊತ್ತಾಗುತ್ತಿದೆ? ದುಃಖ ಯಾವುದರಿಂದ ಅದು ತಿಳಿದು ಬರಬಹುದೋ ಅದನ್ನು ಉಪಯೋಗಿಸಿದರೆ ಅದು ಗೊತ್ತಾಗುತ್ತದೆ ಅಂತ ಅದರ ಅಭಿಪ್ರಾಯ. ಆದರೂ ಹೊರಗಿನ ದೃಷ್ಟಿಯಿಂದ ಅದು ಗೊತ್ತಾಗುವುದಿಲ್ಲ. ಬಹಳ ದುಃಖವಾಗುತ್ತಿದೆ ಅಂದ್ರೆ, ಬಹಳ ಜ್ವರ ಬಂದವು ಅಂತ ಡಾಕ್ಟರು ಥರ್ಮಾಮೀಟರ್ ಅನ್ನು ಉಪಯೋಗಿಸ್ತಾ ಇದ್ದಾರಲ್ಲ, ಹಾಗೆ ಹೊರಗಿನ ಯಾವುದಾದರೂ ಸಾಧನವನ್ನು ಉಪಯೋಗಿಸಿದರೆ ತಿಳಿಯುತ್ತಿದೆಯೇ? ಇಲ್ಲ. ಆದರೂ ಒಳಗೆ ಗೊತ್ತಾಗುತ್ತಿದೆಯೋ ಇಲ್ವೋ? ಗೊತ್ತಾಗ್ತದೆ. ಬಹಳ ದುಃಖ ಮಾಡ್ತಾ ಇದ್ದಾರೆ ಅಂತ ಜನರು ಆಡಿಕೊಳ್ಳುತ್ತಾರೆ. ಆದ್ದರಿಂದ ಗೊತ್ತಾಗ್ತಾ ಇದೆಯಲ್ಲ, ಯಾವುದರಿಂದ ಅದು ಗೊತ್ತಾಗಬಹುದೋ ಅದರಿಂದ ತಿಳಿಯಿತು. ಅದರಂತೆಯೇ ಈಗ ನಮ್ಮ ಆತ್ಮಸ್ವರೂಪವು ಬರೀ ಎರವು, ಬರೀ ಎರಿವು, ಬರೀ ಆನಂದ ಅಂತ ಹೇಳುವಾಗ ಯಾವುದರಿಂದ ಗೊತ್ತಾಗಬಹುದೋ ಅದರಿಂದ ಇದನ್ನು ತಿಳಿದರೆ ಹೌದು ಅಂತ ಗೊತ್ತಾಗುತ್ತದೆ. ತಿಳಿದರೆ ಅನ್ನುವಾಗ ಮತ್ತು ಈ ಬುದ್ಧಿ ಉಪಯೋಗಿಸೋದಕ್ಕೆ ಹೋಗ್ತಾರಲ್ಲ, ತಿಳಿದರ ಅಂದ್ರೆ ವಿಷಯ ಮಾಡಿದರ ಅಂತ ಅರ್ಥ ಮಾಡ್ತೈತಿ. ಹಾಗಲ್ಲ. ಮತ್ತೇನು ಅಂದ್ರೆ ಉಪಾಧಿ ಸಂಪೂರ್ಣವಾಗಿ ಬಿಟ್ಟು ಬಿಡ್ರಿ. ಉಪಾಧಿ ಸಂಪೂರ್ಣವಾಗಿ ಬಿಟ್ಟಾಗ ಅದು ಯಾವ ರೂಪದಲ್ಲಿ ಇರ್ತೈತಿ ನೋಡು, ಆ ರೂಪವನ್ನೇ ಹಾಕಿ ಹೇಳು. ಈಗ ಸಂಪೂರ್ಣವಾಗಿ ಉಪಾಧಿಯನ್ನು ಬಿಟ್ಟದ್ದು ನಮ್ಮ ಅನುಭವದಲ್ಲೇ ಐತಿ. ಅದಕ್ಕನ 3 ಅವಸ್ಥೆಗಳನ್ನು ಇಟ್ಟುಕೊಂಡು ಇದರ ತೀರ್ಮಾನವನ್ನು ಹೇಳುವುದಕ್ಕೆ ಹೊರಟಿರುವುದು. ಆದರೆ ಲೌಕಿಕದ ದೃಷ್ಟಿಯಿಂದ ಅವಸ್ಥೆಗಳನ್ನು ನೋಡಬಾರದು, ಅನುಭವದಿಂದ ನೋಡಬೇಕು. ಈಗ ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ನೋಡಿದರೆ ಹೇಗೆ ಐತಿ? ಅಲ್ಲೇ ಐತಿ ಅಂತ ಅನಿಸುತ್ತಿದೆಯೇ? ಎಲ್ಲ ಐತಿ ಅಂತ ಅನಿಸ್ತಾ ಇದ್ರು ಇದಾನಿಯೋ ಇಲ್ಲವೋ? ಇದಾನಿ. ಅಲ್ಲಿ ಲೋಕದ ದೃಷ್ಟಿಯಿಂದ
ಅರಿವು ಅಂತ ಹೇಳುವಾಗ ಯಾವುದಾದರೂ ವಿಷಯ ಇರಬೇಕಲ್ಲ. ಹಾಗೆ ಯಾವುದಾದರೂ ವಿಷಯವು ಇದೆಯೇ ತಿಳಿಯುವುದಕ್ಕೆ ಎಲ್ಲ. ಆದರೂ ಅರಿವಾಯಿತೋ ಇಲ್ಲವೋ? ಇದೆ. ಮತ್ತ ಅರಿವು ಇಲ್ಲದಿದ್ದರೆ ನನ್ನ ನಿದ್ರೆ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾ ಇದ್ದೇವಲ್ಲ, ಯಾಕೆ ಗೊತ್ತಾಯ್ತು? ಗೊತ್ತಾಗಿದೆ. ಯಾವ ವಿಷಯವೂ ಇದೆ ಅದಕ್ಕೆ? ಹೊರಗಿನ ವಿಷಯ ಯಾವುದಾದ್ರೂ ಇದೆಯೇ? ಎಲ್ಲ. ಆದರೂ ಗೊತ್ತಾಗೈತಿ ಅಂದ್ರೆ ಏನರ್ಥ? ಅರಿವು ಅಂತ ಅರ್ಥ. ಆ ಅರಿವಿಗೆ ಅದಕ್ಕೆ ವ್ಯವಹಾರದಲ್ಲಿ ಇಂಥದ್ದು ಅಂತ ವಿಷಯ ಮಾಡ್ತೀವಲ್ಲ, ಹಾಗೆ ಇಂಥದ್ದು ಅಂತ ವಿಷಯ ಮಾಡುವ ವಿಷಯವು ಇದ್ದುಕೊಂಡಿದೆಯೇ? ಎಲ್ಲ. ಆದ್ದರಿಂದ ಅಲ್ಲಿ ಅರಿವು ಅಂತ ಐತಲ್ಲ, ಅದನ್ನು ಹೊಂದಿದ್ರಿ. ಯಾವ ನಿಮಿತ್ತ ಐತಿ? ಶಬ್ದ ಐತ, ಸ್ಪರ್ಶ ಐತ, ರೂಪ ಐತ, ರಸ ಐತ, ಗಂಧ ಐತ, ಬೇರೆ ಏನಾದರೂ ಐತ? ಎಲ್ಲ. ಆದರೂ ಅದರ ಅನುಭವ ಆಗೈತೋ ಇಲ್ವೋ? ಆಗಿದೆ. ಮತ್ತದು ಹೇಗೈತಿ? ಅವಾಗಿರುವಾಗ ಹೇಗೈತಿ ನೋಡು, ಹಾಗೆ. ಆದ್ದರಿಂದಲೇ ಅವುಗಳನ್ನು ಇಲ್ಲಿ ತಿಳಿಸಿಕೊಡುವಾಗ ಬರೀ ಎರವು, ಬರೀ ಅರಿವು, ಬರೀ ಆನಂದ ಅಂತ ಹೀಗೆ ಹೇಳಿದೆ. ಆತ್ಮನ ಆನಂದವು ಬರೀ ಮತ್ತೇತರ ಸ್ಪರ್ಶದಿಂದಲೂ ಆದ್ದಲ್ಲ. ಹೀಗೆ ಆತ್ಮನು ಶುದ್ಧ ಸದ್ರೂಪನು, ಶುದ್ಧ ಚಿದ್ರೂಪನು, ಶುದ್ಧ ಆನಂದ ಸ್ವರೂಪನು. ಇದು 5ನೇ ತೀರ್ಮಾನವು. ಅಶುದ್ಧ ಅಂತ ಹೇಳಿದೆಯಲ್ಲ, ಲೋಕದಲ್ಲಿ ಇದೆ ಅಂತ ಅನಿಸುವಾಗ ನಾಮರೂಪದ ಬೆರಕೆ ಇರುತ್ತದೆ. ಲೋಕದಲ್ಲಿ ಅರಿವು ಅಂತ ಆದಾಗ ಆ ಅರಿವಿಗೆ ಒಂದು ವಿಷಯವಿರುತ್ತೈತಿ. ಸುಖ ಆಯಿತು ಅಂತ ಹೇಳಿದಾಗ ಯಾವುದಾದರೂ ವಿಷಯದ ನಿಮಿತ್ತ ಇರುತ್ತೈತಿ ವ್ಯವಹಾರದಲ್ಲಿ. ಆದರೆ ಇಲ್ಲಿ ಯಾವ ವಿಷಯದ ನಿಮಿತ್ತಿಲ್ಲ, ಯಾವ ವಿಷಯವೂ ಇಲ್ಲ, ಯಾವ ನಾಮರೂಪವೂ ಇಲ್ಲ. ಆದ್ದರಿಂದಲೇ ಇದನ್ನು ಶುದ್ಧ ಶುದ್ಧ ಅಂತ ಕರೆದಿರುವುದು. ಅನುಭವ ಆದಾಗ ಆ ಸ್ವರೂಪವಾಗಿ ನಾವು ಇರುತ್ತೇವಲ್ಲ, ಆಗ ಮಾತ್ರ ಯಾವ ಸುದ್ದಿ ಸುಳುವು ಇಲ್ಲದೆ ಇರುವ ಸ್ವರೂಪ ಅನ್ನೋದು ಗೊತ್ತಾಗುತ್ತಿದೆ. ಅದನ್ನೇ ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ಗೊತ್ತಾಗಲಿ ಎನ್ನುವುದಕ್ಕಾಗಿ ನಿರ್ವಿಕಲ್ಪ, ನಿರ್ವಿಶೇಷ, ನಿಷ್ಕ್ರಿಯ, ಶುದ್ಧ ಸದ್ರೂಪ, ಶುದ್ಧ ಚಿದ್ರೂಪ, ಶುದ್ಧ ಆನಂದ ಸ್ವರೂಪ ಅಂತ ಈಗ ಪ್ರಯೋಗ ಮಾಡಿರುತ್ತೀವಿ. ಇದೇ 5ನೆಯ ತೀರ್ಮಾನ. ಆತ್ಮನು ಅದ್ವಿತೀಯ ಸ್ವರೂಪನು. ಇದು ಒಂದು ತೀರ್ಮಾನವಾಗುತ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಆತ್ಮನಲ್ಲಿ ಎರವು, ಅರಿವು, ಆನಂದ ಇವು ಮೂರಲ್ಲ. ದೀಪದಲ್ಲಿರುವ ಬಣ್ಣ, ಬಿಸಿ, ಬೆಳಕು ಇವುಗಳಂತೆ ಒಂದೇ 3 ದೃಷ್ಟಿಗಳಿಂದ ಮೂರೆಂದು ವ್ಯವಹಾರವಾಗಿರುತ್ತಿದೆ ಅಷ್ಟೇ. ಆತ್ಮನು ಎರವು, ಅರಿವು, ಆನಂದ ಸ್ವರೂಪ ಅಂತ ಹೀಗೆ ಹೇಳುವಾಗ, ಎರವಂದ್ರೆ 1, ಅರಿವಂದ್ರೆ 2, ಆನಂದ ಅಂದ್ರೆ 3 ಅಂತ ಹೀಗೆ ಲೆಕ್ಕ ಹಾಕ್ತೈತಿ. ಯಾವುದು? ಬುದ್ಧಿ. ಬುದ್ಧಿಯಿಂದ ನೋಡಿದಾಗ ಸಚ್ಚಿದಾನಂದ ಲಕ್ಷಣದಿಂದ ಕೂಡಿಕೊಂಡಿದ್ದಾನೆ ಅಂತ ಹೀಗೆ ಅನಿಸ್ತೈತಿ. ಆದರೆ ಅನುಭವದಿಂದ ನೋಡಿದಾಗ ಎರವು, ಅರಿವು, ಆನಂದ, ಸಚ್ಚಿದಾನಂದ ಅನ್ನುವಾಗ 3 ಅಲ್ಲ, 2 ಅಲ್ಲ, 1 ಸಂಖ್ಯೆ ಅಲ್ಲ, ಅದರ ಸ್ವಭಾವ ಹೀಗೈತಿ ಅಂತ ಗೊತ್ತಾಗುತ್ತಿದೆ. ಆದ್ದರಿಂದಲೇ ಇಲ್ಲಿ ಅವುಗಳನ್ನು ಬೇರೆ ಬೇರೆ ಅಂತ ತಿಳಿಯುವುದಕ್ಕೆ ಬರುವುದಿಲ್ಲ. ಎರವು ಅಂದ್ರೆ ಇರುವುದಾಯ್ತು,
ಅರಿವು ಅಂದ್ರೆ ಅರಿಯುವುದಾಯ್ತು, ಆನಂದ ಅಂದ್ರೆ ಅನುಭವಿಸುವುದಾಯ್ತು ಅಂತ ಹೀಗೆ ಬುದ್ಧಿ ಲೆಕ್ಕ ಹಾಕ್ತೈತಿ. ಇಲ್ಲಿ ಹಾಗಲ್ಲ. ಇರುವುದು ಅನ್ನೋದು, ಅರಿಯುವುದು ಅನ್ನೋದು, ಆನಂದ ಅನ್ನೋದು ಬೇರೆ ಅಲ್ಲ. ಅದರ ಸ್ವಭಾವವೇ ಹಾಗಿಟ್ಟುಕೊಂಡಿದೆ. ಆದ್ದರಿಂದ ಯಾಕೆ ಹೀಗೆ ಪ್ರಯೋಗ ಮಾಡಿದ್ದಾರೆ ಅಂದರೆ, ಜಿಜ್ಞಾಸುಗಳಿಗೆ ಐತಿ ಅನ್ನೋದು ಮೊದಲಿಗೆ ತಿಳಿಯಲಿ ಅಂತ ಎರವೂ ಸದ್ರೂಪ ಅಂತ ಹೇಳಿದೆ. ಅದು ಎಲ್ಲವನ್ನೂ ಬೆಳಗ್ಗೆ ತೋರಿಸುತ್ತಿದೆ ಅನ್ನುವುದಕ್ಕಾಗಿ ಚಿದ್ರೂಪ ಅರಿವು ಅಂತ ಹೇಳ್ತೀವಿ. ಲೋಕದಲ್ಲಿ ಯಾವುದರಿಂದಲೂ ಸಮಾಧಾನ ಸಿಗುವುದಿಲ್ಲ, ಶಾಂತಿ ಸಿಗುವುದಿಲ್ಲ. ಅದು ಆನಂದ ಸ್ವರೂಪವಾಗಿರುವುದರಿಂದಲೇ ನಿಜವಾದ ಶಾಂತ ಸ್ವರೂಪವಿದೆ ಅಂತ ತಿಳಿಸುವುದಕ್ಕಾಗಿ ಆನಂದ ಸ್ವರೂಪ ಅಂತ ಹೇಳಿದರು. ಈ ಬುದ್ಧಿ ಗೊತ್ತಾಗದೇನೆ ಇರುವುದು, ಅರಿಯುವುದು ಆನಂದ ಅಂತ ಕಲ್ಪನೆ ಮಾಡಿಕೊಳ್ಳುತ್ತಿದೆ. ಆದ್ದರಿಂದಲೇ ಆ ಸ್ವರೂಪವಾಗಿ ನಿಲ್ಲುವ ಪರ್ಯಂತ ಈ ಮನೋಬುದ್ಧಿಗಳು ನಮ್ಮ ಮೇಲೆ ಪ್ರಶ್ನೆ ಹಾಕದೆ ಬಿಡುವುದಿಲ್ಲ. ಅದಕ್ಕಾಗಿಯೇ ಉಪಾಧಿಯನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡೇ ಇದನ್ನು ನೋಡಿಕೊಳ್ಳಬೇಕು. ಹಾಗಾದರೆ ಇರುವಂತೆ ಗೊತ್ತಾಗುತ್ತದೆ. ಈ ಶುದ್ಧ ಸಚ್ಚಿದಾನಂದ ರೂಪವು ತನ್ನಲ್ಲಿ ಆಗಲಿ ತನಗಿಂತ ಮತ್ತೊಂದರಿಂದಲಾಗಲಿ ಯಾವ ಭೇದವನ್ನು ಹೊಂದುವುದಿಲ್ಲ. ಈ ಸ್ವರೂಪವಿದೆಯಲ್ಲ, ಆತ್ಮಸ್ವರೂಪ, ತನ್ನಿಂದಲೂ ಭೇದ ಹೊಂದುವುದಿಲ್ಲ, ಇನ್ನೊಂದರಿಂದಲೂ ಭೇದ ಹೊಂದುವುದಿಲ್ಲ. ಇದನ್ನೇ ಶಾಸ್ತ್ರದಲ್ಲಿ ತಿಳಿಸಿಕೊಡುವುದಕ್ಕಾಗಿ ಸ್ವಗತ ಭೇದವಿಲ್ಲ, ಸಜಾತೀಯ ಭೇದವಿಲ್ಲ, ವಿಜಾತೀಯ ಭೇದವಿಲ್ಲ ಅಂತ ತೋರಿಸಿರುವುದು. ಭೇದಗಳು 3 ರೂಪದಲ್ಲಿ ತೋರುತ್ತಿವೆ ಲೋಕದಲ್ಲಿ. ಈ ಬುದ್ಧಿ ಐತ್ ನೋಡು, ಈ ಬುದ್ಧಿ ಭೇದ ರೂಪ ಇಟ್ಟುಕೊಂಡೇ ವ್ಯವಹಾರ ಮಾಡಿ ಅಭ್ಯಾಸವಾಗಿರುವುದರಿಂದ ತನ್ನಲ್ಲಿಯೂ ಸಹಿತ ಭೇದ ಮಾಡಿಕೊಳ್ಳುವುದಕ್ಕೆ ಹೋಗುತ್ತದೆ. ಹೇಗೆ ಅಂದರೆ, ಅದ್ವಿತೀಯ ಅನ್ನುವಾಗ ಒಂದು ಅಂತ ಅರ್ಥವಾಗುತ್ತಿದೆಯಲ್ಲ, ಒಂದು ಅಂತ ಸಂಖ್ಯೆ ಇಟ್ಟುಕೊಂಡು ಅರ್ಥ ಮಾಡ್ತೈತಿ ಬುದ್ಧಿ. ಈಗ ಗಿಡ ಅನ್ನೋದು ಒಂದೇ ಐತಿ. ಗಿಡ ಅನ್ನೋದು ಒಂದೇ ಇದ್ರೂ ಬಡ್ಡಿ, ಶಾಖೆ, ಎಲೆ, ಹೂವು, ಕಾಯಿ ಹೀಗೆ ಭೇದ ಇರ್ತೈತಿ. ಗಿಡ ಅನ್ನೋದು ಒಂದೇ ಕರೆ, ಆದರೂ ಅದರಲ್ಲಿ ಇಷ್ಟು ಭೇದದಿಂದ ಕೂಡಿಕೊಂಡಿರ್ತೈತಿ. ಇದಕ್ಕೆ ಸ್ವಗತ ಭೇದ ಅಂತ. ಅಥವಾ ಶರೀರ ಒಂದೇ ಇರುವುದು, ಶರೀರ ಒಂದೇ ಇದ್ರೂ ಕಾಲು ಬೇರೆ, ಕೈ ಬೇರೆ, ಮೂಗು ಬೇರೆ, ಬಾಯಿ ಬೇರೆ, ಕಣ್ಣು ಬೇರೆ, ಎಲ್ಲ ಕೂಡಿಕೊಂಡು ಒಂದೇ, ಆದರೂ ಇದರೊಳಗೆ ಇಂಥ ಭೇದ. ಇದಕ್ಕೆ ಸ್ವಗತ ಭೇದ ಅಂತ ಕರೀತಾರೆ. ಸ್ವಗತ ಅಂದ್ರೆ ತನ್ನಲ್ಲಿರುವ ಭೇದ. ಆದರೆ ಆತ್ಮನ ಹೀಗೆ ಅವಯವದಿಂದ ಕೂಡಿಕೊಂಡಿದ್ರೆ ಹೀಗೆ ಭೇದ ಇರ್ತಿತ್ತು. ಆತ್ಮನಿಗೆ ಅವಯವಗಳಿಲ್ಲ, ಆದ್ದರಿಂದಲೇ ಇಂಥ ಸ್ವಗತ ಭೇದ ಇರುವುದಕ್ಕೆ ಅವಕಾಶವಿಲ್ಲ. ಅದು ಆ ಸ್ವರೂಪವಾಗಿ ಅನುಭವ ಮಾಡಿದಾಗ ಮಾತ್ರ ಎಲ್ಲಕ್ಕೂ ಉತ್ತರ ಅದೇ ಹೇಳಿಬಿಡ್ತೈತಿ. ಆವಾಗ ಗುರುಗಳನ್ನು ಕೇಳಬೇಕಾದದ್ದಿಲ್ಲ, ಶಾಸ್ತ್ರ ಕೇಳಬೇಕಾದದ್ದಿಲ್ಲ, ಯಾವುದಕ್ಕೂ ಉತ್ತರ ಅದೇ ಹೇಳಿಬಿಡ್ತೈತಿ. ಈಗ ಸ್ವಗತ ಭೇದ ಅಂದ್ರೆ ಹೀಗಿರ್ತೈತಿ, ಅದರಲ್ಲಿ ಇಲ್ಲ ಅಂತ ಹೇಳಿದಾಗ ಒಂದು ಕಲ್ಪನೆ ಮಾಡಿ ಹೇಳ್ತೈತಿ ಶಾಸ್ತ್ರ. ಏನು? ಅವಯವದಿಂದ ಕೂಡಿಕೊಂಡಿರುವಾಗ ಹೀಗೆ ಸ್ವಗತ ಭೇದವಿರ್ತೈತಿ, ಅದು ನಿರ್ವಯವ ರೂಪವಾಗಿರುವಾಗ ಭೇದ ಇರುವುದಿಲ್ಲ. ಅದು ತಿಳಿಸುವುದಕ್ಕಾಗಿ ಹೇಳಿದ್ರು. ನಿರ್ವಯವ ಅಂತ ಹೇಳ್ತೈತಲ್ಲ, ಅವಯವ ಇಲ್ಲ ಅಂತ ಅದರ ಅಭಿಪ್ರಾಯ. ಆ ಸ್ವರೂಪದಲ್ಲಿ ಅವಯವ ಅನ್ನೋದಾಗಲಿ ನಿರ್ವಯವ ಅನ್ನೋದಾಗಲಿ ಎರಡೂ ಮಾತು ಇರುವುದಿಲ್ಲ. ಅದು ಆದರೂ ತಿಳಿಸುವುದಕ್ಕಾಗಿ ಸ್ವಗತ ಭೇದವಿಲ್ಲ, ನಿರ್ವಯವ ರೂಪವಾಗಿರುತ್ತಿದೆ ಅಂತ ಹೀಗೆ ಕಲ್ಪನೆ ಮಾಡಿ. ಇದು
ಸ್ವಗತ ಭೇದ ಇಂಥದ್ದು ಇಲ್ಲ. ಸಜಾತಿಯ ಭೇದ, ಸಜಾತಿ ಅಂದ್ರೆ ಅದೇ ಜಾತಿ. ಈಗ ಮಾವಿನ ಮರ ಒಂದೈತಿ, ಇನ್ನೊಂದು ಮಾವಿನ ಮರ ಐತಿ. ಇದು ಜವಾರಿ ಮಾವು, ಇದು ಕಲ್ಮಿ ಮಾವು, ಇದು ನೀಲಂ, ಇದು ಆಪಸ್ ಮಾವು. ಹೀಗೆ ಮಾವಿನ ಜಾತಿ ಒಂದೇ ಇದ್ರೂ ಅದರೊಳಗನ ಭೇದ ಐತಿ. ಈಗ ಕುದುರೆಗಳು ಒಂದೇ ಕುದುರೆ ಆದರೂ ಅದರಲ್ಲಿ ಇದು ಇಂಥ ಜಾತಿ ಕುದುರೆ, ಇದು ಇಂಥ ಜಾತಿ ಕುದುರೆ ಅಂತ ಹೇಳ್ತಾರಲ್ಲ. ಇದು ಗಿಡ್ಡ ಕುದುರೆ, ಇದು ಎತ್ತರವಾದ ಕುದುರೆ ಅಂತ ಹೀಗೆ ಹೇಳ್ತಾರಲ್ಲ. ಹೀಗೆ ಭೇದ ಇರ್ತದೆ. ಅದರಂತೆ ಆತ್ಮನಲ್ಲಿ ಆತ್ಮನ ಜಾತಿ ಇದ್ದುಕೊಂಡು ಇದು ಒಂದು ಆತ್ಮ, ಇದು ಒಂದು ಆತ್ಮ ಹೀಗೆ ಹೇಳಕ್ ಬರುವುದಿಲ್ಲ. ಹಾಗಿದ್ರ ಸಜಾತಿಯ ಭೇದ, ಒಂದೇ ಜಾತಿ ಆದರೂ ಭೇದ ಇರ್ತದೆ. ಮನುಷ್ಯ ಜಾತಿ ಒಂದೇ, ಎಷ್ಟು ಸಾವಿರಾರು ಮನುಷ್ಯರದಾರ, ಕೋಟಿಗಟ್ಟಲೆ ಮನುಷ್ಯರದಾರ. ಹಾಗೆ ಇಲ್ಲಿ ಸಜಾತಿಯ ಭೇದ ಇಲ್ಲ. ಯಾಕೆ? ಈಗ ಅನುಭವ ರೂಪವಾಗಿರುವ ಆತ್ಮನದನಲ್ಲ, ಅದರಂತೆ ಇನ್ನೊಂದು ಆತ್ಮ, ಅದೇ ಜಾತಿದ ಒಂದು ಆತ್ಮ. ಹೀಗೆ ಅದು ಕಲ್ಪನೆ ಮಾಡುವುದಕ್ಕೆ ಸಹಿತ ಬರುವಂತೆ ಹೀಗಿತ್ತು. ಆದ್ದರಿಂದಲೇ ಅದರಲ್ಲಿ ಸಜಾತಿಯ ಭೇದ. ಈಗ ನೋಡುವಾಗ ಬಹಳ ಆತ್ಮರೂಪ ಭೇದ ತೋರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಆತ್ಮ ಬೇರೆ ಬೇರೆ ಐತಿ ಹೀಗನಿಸ್ತದೆ. ಸಾಂಖ್ಯರು ಪಾತಂಜಲರು ಅಂತ ಆಗಿದ್ದಾರಲ್ಲ, ಅವರು ಒಂದೊಂದು ಶರೀರಕ್ಕೆ ಒಬ್ಬೊಬ್ಬ ಆತ್ಮನು ಬೇರೆ ಬೇರೆಯಾಗಿದ್ದಾನೆ ಅಂತ ಹೇಳಿಕೊಳ್ಳುತ್ತಾರೆ. ಇಲ್ಲಿ ಹಾಗಿಲ್ಲ. ಆ ಸ್ವರೂಪದಲ್ಲಿ ಯಾವಾಗ ನಿಲುಗಡೆ ಬಂತೋ ಅದೇ ನಾವಾದ್ವು. ಆಗ ಅದನ್ನು ಬಿಟ್ರೆ ಇನ್ನೊಂದು ಅನ್ನುವ ಮಾತೆ ಸಿದ್ಧವಾಗುತ್ತದೆ. ಆದ್ದರಿಂದಲೇ ಸಜಾತಿ, ಇದು ಒಂದು ಆತ್ಮ, ಇದು ಒಂದು ಆತ್ಮ. ಆತ್ಮ ಜಾತಿನ ಖರೆ, ಇದು ಒಂದು ಆತ್ಮ, ಇದು ಒಂದು ಆತ್ಮ ಹೀಗೆ. ಆದ್ದರಿಂದಲೇ ಸಜಾತಿಯ ಭೇದವು ಅದರಲ್ಲಿ ಇರುವುದಕ್ಕೆ ಅವಕಾಶವಿದೆ. ಯಾರು ಬುದ್ಧಿಯ ಕಣ್ಣಿನಿಂದ ನೋಡುವುದಕ್ಕೆ ಹೋಗ್ತಾ ಇದ್ದಾರೆಯೋ ಅದು ನನ್ನ ಆತ್ಮನೇ ಬೇರೆ, ಅವನ ಆತ್ಮನೇ ಬೇರೆ ಅಂತ ಹೀಗೆ ತೋರಿಸ್ತೈತಿ. ಅದಕ್ಕ ಯುಕ್ತಿಯನ್ನು ಇಟ್ಟುಕೊಂಡಿರ್ತೈತಿ ಆ ಬುದ್ಧಿ. ಹಾಗಾದ್ರೆ ಎಲ್ಲ ಆತ್ಮ ಒಂದಾದ್ರೆ ನಾನು ಉಂಡ್ರ ನೀವು ಉಣ್ಬೇಡ, ಯಾಕೆ ಎಲ್ಲ ಆತ್ಮ ಒಂದೈತ ಹೀಗೆ ಕೇಳ್ತೈತಿ. ಆದ್ರೆ ಆತ್ಮ ಉಣ್ಣುತ್ತಿದೆಯೇ? ಅದಕ್ಕೆ ಅವ್ರ ಯುಕ್ತಿ ಹಾರಿ. ಒಬ್ಬರು ಸತ್ರೆ ಎಲ್ಲರೂ ಸಾಯ್ಬೇಕು. ಆತ್ಮ ಅಂದ್ರೆ ಶರೀರವೇ ಆತ್ಮ. ಈಗ ಅವರು ಯುಕ್ತಿ ಹಾಕಿ ಏನೇನು ಹೇಳ್ತಾ ಇದ್ದಾರಲ್ಲ ಅದು ಯಾವುದೂ ಹೊಂದುವುದು. ಆದ್ದರಿಂದಲೇ ಅದರಲ್ಲಿ ಜಾತಿ ಇಲ್ಲ, ಗುಣವಿಲ್ಲ, ಕ್ರಿಯೆಯಿಲ್ಲ, ಸಂಬಂಧವಿಲ್ಲ, ಇಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ಸಜಾತಿಯನ್ನು ಶುದ್ಧಿ ಇದ್ರೆ ಭೇದ ಬರ್ತದೆ. ಅಂತ ಭೇದ ಅದರಲ್ಲಿ ಇರುವುದಿಲ್ಲ. ಇನ್ನು ವಿಜಾತಿಯ ಭೇದ, ಇದು ಕಟ್ಟಿಗೆ ಜಾತಿ, ಇದು ಕಲ್ಲಿನ ಜಾತಿ, ಇದು ಕುದುರೆ ಜಾತಿ, ಇದು ಎತ್ತಿನ ಜಾತಿ ಅಂತ ಹೇಳುವಾಗ ಎತ್ತ ಬೇರೆ, ಕುದುರೆಯೇ ಬೇರೆ, ಕಟ್ಟಿಗೆಯೇ ಬೇರೆ, ಕಲ್ಲೇ ಬೇರೆ. ಇದು ವಿಜಾತಿ ಅಂತ ಹೇಳಿಸಿಕೊಳ್ಳುತ್ತೆ. ಹಾಗೆ ಆತ್ಮನಿಗಿಂತ ಬೇರೆಯಾಗಿ ಯಾವುದಾದರೂ ಇದ್ರೆ ವಿಜಾತೀಯ ಅಂತ ಹೇಳಿಸಿಕೊಳ್ಳುವುದಕ್ಕೆ ಬರುತ್ತಿತ್ತು. ಆದರೆ ಅಂಥ ವಿಜಾತಿ ಯಾವುದೂ ಇಲ್ಲ. ಜನರಿಗೆ ಏನ್ ಅನಿಸ್ತೈತಿ ಅಂದ್ರೆ, ಪ್ರಪಂಚ ಐತಲ್ರಿ, ಒಳಗ ಆತ್ಮ ಅದನ, ಹೊರಗ ಪ್ರಪಂಚ ತೋರ್ತೈತಿ, ಹೀಗೆ ಅನಿಸ್ತಾ ಇದೆ. ಇದು ವಿಜಾತೀಯ ಅಂತ ಹೇಳಬಹುದಲ್ಲ. ಆ ಸ್ವರೂಪವಾಗಿ ನೀನು ನಿಲುಗಡೆಯನ್ನು ಹೊಂದಿದಿ ಅಂದ್ರೆ ಅವಾಗ ಪ್ರಪಂಚ ಅನ್ನುವುದಾಗಲಿ ಇನ್ನೊಂದು ಅನ್ನುವುದಾಗಲಿ ಸುದ್ದಿ ಸುಳುವು ಇರುವುದು. ಆದ್ದರಿಂದಲೇ ಅದರಲ್ಲಿ ವಿಜಾತಿಯ ಭೇದವು ಇರುವುದಕ್ಕೆ ಅವಕಾಶವಿದೆ.
ಈ ವ್ಯವಹಾರದ ದೃಷ್ಟಿಯಿಂದ ನೋಡಿದರೆ ಸ್ವಗತ ಭೇದವಿದೆ, ಸಜಾತಿಯ ಭೇದವಿದೆ, ವಿಜಾತಿಯ ಭೇದವಿದೆ, ಬೇಕಾದಷ್ಟು ಭೇದ ತುಂಬಿ ತೊಳುತ್ತದೆ ಈ ಲೋಕದಲ್ಲಿ. ಆದರೆ ಆತ್ಮಸ್ವರೂಪದ ಅನುಭವದಿಂದ ನೋಡಿದರೆ ಯಾವುದೂ ಇರುವುದಕ್ಕೆ ಅವಕಾಶವಿಲ್ಲ. ಅವಯವಗಳ ಭೇದವಿಲ್ಲ, ಸಜಾತಿಯ ಭೇದವಿಲ್ಲ, ವಿಜಾತಿಯ ಭೇದ. ಆದ್ದರಿಂದಲೇ ಇಂಥ ಭೇದವು ಇದ್ದರೆ ಬೇರೆ ಬೇರೆ ಅಂತ ಹೇಳಿಸಿಕೊಳ್ಳುತ್ತಿತ್ತು. ಹಾಗೆ ಭೇದ ಹೇಳಿಸಿಕೊಳ್ಳುವುದಕ್ಕೆ ಅದಕ್ಕಿಂತಲೂ ಬೇರೆ ಅನ್ನುವ ಈ ಮಾತು ಇರಬೇಕಲ್ಲ, ಇರುವುದಿಲ್ಲ. ಅದನ್ನೇ ಇಲ್ಲಿ ಆತ್ಮನು ಅದ್ವಿತೀಯ ಸ್ವರೂಪನು ಅಂತ ಹೇಳಿರು. ಇಲ್ಲಿ ಅನುಭವದಿಂದ ನೋಡಿ ನಿರ್ಣಯ ಮಾಡಬೇಕು. ಅನುಭವ ಅನ್ನುವಾಗ ಇಂದ್ರಿಯಗಳ ಅನುಭವವಲ್ಲ, ಮನೋಬುದ್ಧಿಗಳ ಅನುಭವವಲ್ಲ ಅಂತ ಹೇಳಿಕೊಂಡು ಬಂದಿದೆ. ನೇರಾದ ಅನುಭವ. ಹೀಗೆ ನೋಡ್ಲಿಕ್ಕೆ ಬರದೇ ಇರುವಾಗ ಒಂದೊಂದು ಶರೀರದಲ್ಲಿ ಒಬ್ಬೊಬ್ಬ ಜೀವಾತ್ಮನು ಬೇರೆ ಬೇರೆಯಾಗಿದ್ದಾನೆ. ಈ ಜೀವಾತ್ಮನಿಗಿಂತಲೂ ಪರಮಾತ್ಮನು ಬೇರೆ ಬೇರೆಯಾಗಿದ್ದಾನೆ ಹೀಗನ್ನಿಸ್ತದೆ. ಹೀಗೆ ನೋಡುವ ದೃಷ್ಟಿ ಇರುವುದರಿಂದಲೇ ಪರಮಾತ್ಮನೇ ಬೇರೆ, ಜೀವಾತ್ಮನೇ ಬೇರೆ, ಜಗತ್ತೇ ಬೇರೆ. 5 ಪ್ರಕಾರದ ಭೇದ ತೋರ್ತೈತಿ. ಗೊತ್ತಾಗದೆ ಇರುವಾಗ 5 ಪ್ರಕಾರದ ಭೇದ. ಜೀವ ಪರಮಾತ್ಮನಿಗೆ ಭೇದ, ಜೀವ ಜೀವರಲ್ಲಿ ಭೇದ, ಪರಮಾತ್ಮ ಪ್ರಪಂಚದಲ್ಲಿ ಭೇದ, ಜೀವ ಪರಮಾತ್ಮನಲ್ಲಿ ಭೇದ, ಪ್ರಪಂಚದಲ್ಲಿ ಭೇದ, ಪ್ರಪಂಚದ ಪದಾರ್ಥಗಳಲ್ಲಿ ಪದಾರ್ಥಗಳಲ್ಲಿ ಭೇದ. ಹೀಗೆ 5 ಭೇದ ತೋರ್ತದೆ. ಹೀಗೆ ಈಗಿರುವ ದೃಷ್ಟಿಯಿಂದ ನೋಡಿದರೆ, ಈಗಿರುವ ಬುದ್ಧಿ ಐತಲ್ಲ, ಈ ಬುದ್ಧಿಯ ದೃಷ್ಟಿಯಿಂದ ನೋಡಿದರೆ 5 ಭೇದ ಐತೆ ಅಂತ ತೋರಿಸ್ತೈತೆ. ಈಗ ಅನುಭವದಿಂದ ನೋಡಿದರೆ ಜೀವ ಅಂದ್ರೆ ಯಾವುದಕ್ಕಂತೀರಿ ಅದನ್ನು ಹೇಳ್ಬೇಕು. ಜೀವ ಅಂತ ಈಗ ಇಟ್ಟುಕೊಂಡಿರಲ್ಲ, ಯಾವುದದು ಜೀವ? ಶರೀರವೇ, ಇಂದ್ರಿಯಗಳೇ, ಪ್ರಾಣಗಳೇ, ಮನಸ್ಸೇ, ಬುದ್ಧಿಯೇ, ಚಿತ್ತವೇ, ಅಹಂಕಾರವೇ, ಯಾವುದದು ಜೀವ? ಇದು ಯಾವುದು ಅಲ್ಲ. ಮತ್ತು ಇದನ್ನೆಲ್ಲ ಬಿಡಿಸಿದಾಗ ಯಾವುದದು ಜೀವ? ಸಿದ್ಧವಾಗುವುದಿಲ್ಲ. ಈ ಉಪಾಧಿಯನ್ನು ಬಿಡಿಸಿಕೊಂಡು ತನ್ನ ಸ್ವರೂಪದಲ್ಲಿ ಹೇಳಿರುವ ಬರೀ ಇರವು, ಬರೀ ಅರಿವು, ಬರೀ ಆನಂದ ಅಂತ ಹೇಳ್ತಲ್ಲ, ಅದೇ ತಾನಾಗಿ ಇರುವಾಗ ಅದಕ್ಕಿಂತಲೂ ಬೇರೆ ಅಚೇತನವನ್ನು ತೋರಿಸಬೇಕು, ಪ್ರಪಂಚ ತೋರಿಸಬೇಕು. ಬರ್ಬೇಕಲ್ಲ ತೋರ್ಸಕ, ಯಾಕೆ ಬರುವುದಿಲ್ಲ? ಅದು ಇರ್ಬೇಕಲ್ಲ. ಹೀಗೆ ಆದ್ದರಿಂದಲೇ ಇಂಥ ಭೇದಕ್ಕೆ ಅವಕಾಶವೇ ಇಲ್ಲ. ಯಾವುದರಿಂದ ನೋಡಬೇಕು? ಈಗ ಹೊರಗಿನ ಕಣ್ಣು ಬುದ್ಧಿಯನ್ನು ಉಪಯೋಗಿಸಿ ನೋಡಿದರೆ 5 ತರದ ಭೇದವಿದೆ. ಅನುಭವವನ್ನು ಉಪಯೋಗಿಸಿ ಭೇದ ತೋರಿಸ್ಬೇಕು. ಜಡ ಜಡದಲ್ಲಿ ಭೇದ, ಜಡ ಚೇತನದಲ್ಲಿ ಭೇದ, ಚೇತನ ಚೇತನದಲ್ಲಿ ಭೇದ ತೋರಿಸ್ಬೇಕು. ಆದ್ರೆ ಈಗಿರುವ ದೃಷ್ಟಿಯಿಂದ ಈ 5 ಭೇದವು ಈಗ ಐತಿ ಅಂತ ಅನಿಸ್ತೈತಿ. ಅವರ ಜೀವನ ಬೇರೆ, ನನ್ನ ಜೀವನ ಬೇರೆ. ಅವರ ಶರೀರವು ಬೇರೆ, ನನ್ನ ಶರೀರನ ಬೇರೆ. ಪರಮಾತ್ಮನೇ ಬೇರೆ, ಜೀವಾತ್ಮನೇ ಬೇರೆ. ಹೀಗೆಲ್ಲ ಆಯ್ತು. ಆದ್ದರಿಂದ ಈಗಿರುವ ದೃಷ್ಟಿಯಿಂದ ಭೇದವನ್ನು ತೆಗೆದು ಹಾಕುವುದಕ್ಕೆ ಬರುವುದು. ಅನುಭವದ ದೃಷ್ಟಿಯಿಂದ ನೋಡಿ ಭೇದ ತೋರಿಸ್ಬೇಕು.
ಲೌಕಿಕದ ದೃಷ್ಟಿಯಿಂದ ಭೇದವು ಇದ್ದೇ ಇರುತ್ತದೆ. ಪರಮಾರ್ಥದ ದೃಷ್ಟಿಯಿಂದ ಭೇದವನ್ನು ಹುಡುಕುವುದಕ್ಕೆ ಹೋದರೆ ಸಹಿತ ಪತ್ತೆ ಇಲ್ಲ, ಪತ್ತೆ ಆಗುವಂತಿಲ್ಲ ಭೇದ. ಯಾಕೆ? ಇರ್ಬೇಕಲ್ಲ ಪತ್ತೆ ಆಗುವುದಕ್ಕೆ, ಇದ್ರಲ್ಲವೇ ಸಿಗುತ್ತೈತಿ. ಆದ್ದರಿಂದ ಲೌಕಿಕದ ದೃಷ್ಟಿಯಲ್ಲಿ ಒಂದು ಮಾಡುವುದಕ್ಕೆ ಹೋದರೆ ಸಾಧ್ಯವಿಲ್ಲ, ಪರಮಾರ್ಥದಲ್ಲಿ ಭೇದ ಮಾಡುವುದಕ್ಕೆ ಹೋದರೆ ಸಾಧ್ಯ. ಅದು ಗೊತ್ತಾಗದೆ ಇರುವಾಗ ಎರಡನ್ನು ಕಲಬೆರಕೆ ಮಾಡ್ತಾ ಇದ್ದಾರಲ್ಲ, ಅದು ಲೌಕಿಕ ಯಾವುದು ಪರಮಾರ್ಥ ಯಾವುದು ಎರಡು ಗೊತ್ತಾಗುವಂತಿಲ್ಲ, ಹೀಗಾಗುತ್ತೆ. ಆದ್ದರಿಂದಲೇ ಎಲ್ಲಿ ಭೇದವು ಮೇಲಿನ ದೃಷ್ಟಿಯಿಂದ ನೋಡುವಾಗ 5 ರೂಪದಲ್ಲಿ ತೋರಿದರೂ ಅನುಭವದಿಂದ ನೋಡಿದಾಗ 5 ಇಲ್ಲ, 4 ಇಲ್ಲ, 3 ಇಲ್ಲ, 2 ಇಲ್ಲ, 1. ಅದ್ವಿತೀಯ ಅಂತ ಇಲ್ಲಿ ಹೇಳುತ್ತಿದೆಯಲ್ಲ, ಅದ್ವಿತೀಯ ಅಂದ್ರೆ ಒಂದು ಅಂತ ಅರ್ಥ ಮಾಡಬಾರ್ದು. ಶ್ರುತಿಯಲ್ಲಿ ಸದೇವ ಸೌಮೇಧಮಗ್ರಮಾಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಹೇಳಿ, ಏಕಂ ಏವಂ ಅದ್ವಿತೀಯ ಅಂತ ಹೇಳಿದಾಗ ಏಕಂದ್ರೆ ಒಂದು, ಏವ ಅಂದ್ರೆ ಒಂದೇ, ಅದ್ವಿತೀಯ ಅಂದ್ರೆ ಒಂದು, ಹೀಗೆ ಅರ್ಥ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಅನುಭವ ಇಲ್ಲ ಅಂತ ಅರ್ಥ. ಯಾಕೆ ಅಂದ್ರೆ ಯಾವುದು ದೇಶದಲ್ಲಿದೆಯೋ ಯಾವುದು ಕಾಲದಲ್ಲಿದೆಯೋ ಅದನ್ನು 1, 2 ಅಂತ ಎಣಿಸುವುದಕ್ಕೆ ಬರ್ತೈತೆ. ದೇಶವನ್ನು ಕಾಲವನ್ನು ಮೀರಿರುವ ವಸ್ತುವನ್ನು 1, 2 ಅಂತ ಎಣಿಸ್ರಿ ನೋಡೋಣ, ಬರುವುದು. ಆದ್ರಿಂದ ಈಗ ಆತ್ಮನು ಯಾವ ಕಾಲದಲ್ಲಿದ್ದಾನೆ, ಯಾವ ದೇಶದಲ್ಲಿದ್ದಾನೆ, 1 ಅನ್ನುವುದಕ್ಕೆ ಸಂಖ್ಯೆಯನ್ನು ಹಾಕುವುದಕ್ಕೆ. ಆದ್ದರಿಂದಲೇ ಸಂಖ್ಯೆ ಅಲ್ಲ, ಅದ್ವಿತೀಯ ಅನ್ನೋದು ಸಂಖ್ಯೆ ಅಲ್ಲ, ಎಣಿಸುವುದಲ್ಲ, ಅದು ಸ್ವಾಭಾವಿಕ ರೂಪ. ಆದ್ದರಿಂದಲೇ ಅದನ್ನು ಶಾಸ್ತ್ರದಲ್ಲಿ ಅದ್ವಿತೀಯ ಅಂತ ಕರೆದಿದ್ದಾರೆ. ಲೋಕದಲ್ಲಿ ಅದ್ವಿತೀಯ ಅನ್ನೋ ಮಾತು ಬರ್ತೈತಿ, ಅದು ಈ ಅರ್ಥದಲ್ಲಿ ಇರುವುದಿಲ್ಲ. ಇವನು ಏಕೈಕ ವೀರ, ಅದ್ವಿತೀಯ ವೀರ ಅಂತ ಕರೆಯುತ್ತಾರೆ. ಅಂದ್ರೆ ಉಳಿದವರೆಲ್ಲ ಇವನಿಗೆ ಸೋತಿದ್ದಾರೆ, ಇವನೇ ಎಲ್ಲಕ್ಕಿಂತಲೂ ಹೆಚ್ಚಿನ ಶೂರ ಅಂತ ಈಗ ಅರ್ಥ ಮಾಡುವುದಕ್ಕೆ ಬರ್ತೈತಿ. ಇಲ್ಲಿ ಹಾಗೆ ಆತ್ಮನನ್ನು ಬಿಟ್ಟು ಉಳಿದದ್ದು ಐತಿ ಅಂತ ಸಿದ್ಧವಾದ್ರೆ ಇದು ಅದ್ವಿತೀಯ, ಅದನ್ನೆಲ್ಲ ಮೀರಿಕೊಂಡೈತಿ ಅಂತ ಹೀಗೆ ಹೇಳ್ಬೋದು. ಹಾಗಿರುವುದಿಲ್ಲ. ಅದಕ್ಕಾಗಿ ಅನುಭವದಿಂದಲೇ ನೋಡಿ ನಿರ್ಣಯ ಮಾಡಬೇಕು ಅಂತ ಹೇಳಿರು. ಅನುಭವದಿಂದ ನೋಡುವಾಗ ಜೀವತ್ವವಾಗಲಿ, ಜಗತ್ತಾಗಲಿ, ಈಶತ್ವವಾಗಲಿ ಸ್ವರೂಪಕ್ಕಿಂತಲೂ ಬೇರೆಯಾಗಿರುವುದು. ಜೀವತ್ವವೆಂದರೂ ಅದೇ, ಈಶತ್ವವೆಂದರೂ ಅದೇ, ಜಗತ್ತೆಂದರೂ ಅದೇ. ಆದ್ದರಿಂದ 1 ಅನ್ನುವ ಸಂಖ್ಯೆ ಅಲ್ಲ. ಈಗ ಈ ತೀರ್ಮಾನವಿದೆಯಲ್ಲ, ಇದು ಅನುಭವದಿಂದ ನೋಡಿದಾಗ ಈಗ ಆತ್ಮನು ಅದ್ವಿತೀಯ ಸ್ವರೂಪನು ಅಂತ ತೀರ್ಮಾನವಾಗುತ್ತಿದೆ ಅಂತ ತೋರಿಸುವುದಕ್ಕೆ ಬಂದಿದೆ. 2 ಬೇರೆ ಬೇರೆ ವಸ್ತುಗಳು ಎನ್ನಬೇಕಾದರೆ ಅವುಗಳಿಗೆ ಕಾಲದ ಅಥವಾ ದೇಶದ ಆಧಾರವಿರಬೇಕಾಗುತ್ತದೆ. ಆದರೆ ಆತ್ಮನಾಗಲಿ ಅವಸ್ಥೆಯಾಗಲಿ ಕಾಲದಲ್ಲಿಲ್ಲ, ದೇಶದಲ್ಲೂ ಇಲ್ಲ. ಕಾಲ ದೇಶಗಳು ಅವಸ್ಥೆಗಳಿಗೆ ತೋರಿಕೊಳ್ಳುವವುಗಳಾಗಿರುತ್ತವೆ. ಈ ಕಾರಣದಿಂದ ಆತ್ಮನು ಅದ್ವಿತೀಯನಾಗಿರುತ್ತಾನೆ. ಅಂದರೆ ತನಗೆ ಎರಡನೇದೆನಿಸಿಕೊಳ್ಳಬಲ್ಲದ್ದೇ ಇಲ್ಲದ ತತ್ವವಾಗಿರುತ್ತಾನೆ. ಆತ್ಮನು ಅವನಿಗಿಂತ ಬೇರೆ ಒಂದೈತಿ ಅಂತ ಹೀಗೆ ಸುದ್ದಿ ಸುಳು ಸಹಿತ ಇರುವುದಿಲ್ಲ, ಕಲ್ಪನೆ ಮಾಡುವುದಕ್ಕೆ ಬರುವುದಿಲ್ಲ. ಇವು ಎಣಿಸಬೇಕಾದ್ರೆ ದೇಶ ಕಾಲ ಇರಬೇಕು. ಆತ್ಮನು ದೇಶ ಕಾಲದಲ್ಲಿರುವುದಿಲ್ಲ, ಅವಸ್ಥೆಗಳು ದೇಶ ಕಾಲದಲ್ಲಿ ಇರುವುದಿಲ್ಲ, ಅವಸ್ಥೆ ಒಳಗೆ ದೇಶ ಕಾಲಗಳು ಇದ್ದುಕೊಂಡಿವೆ. ಅಷ್ಟೇ ಅಲ್ಲ, ಆತ್ಮಸ್ವರೂಪದ ಅನುಭವ ಆದಾಗ
ಅವಸ್ಥೆಗಳು ಅವಸ್ಥೆಗಳಲ್ಲ ಅಂತ ಗೊತ್ತಾಗಿಬಿಟ್ಟಿರುತ್ತೆ. ಆದ್ದರಿಂದ ಆತ್ಮನಿಗಿಂತ ಬೇರೆಯಾಗಿ ಈ ಮಾತೇ ಇಲ್ಲ. ಇದ್ರ ಆತ್ಮ ಒಂದು ಅದು ಒಂದು ಅಂತ ಹೇಳುವುದಕ್ಕೆ ಬರುತ್ತಿದೆ. ಹಾಗಿಲ್ಲ, ಕೇವಲ ತಾನೇ ಇದ್ದುಕೊಂಡಿರುವ ಸ್ವರೂಪವಾಗಿದೆ. ಎಚ್ಚರ ಕನಸು ಇವುಗಳಲ್ಲಿ ಆತ್ಮನಿಗೆ ವಿಷಯವಾಗಿರುವಂತೆ ತೋರುವ ಅನಾತ್ಮವು ಕಾಣಿಸಿಕೊಂಡರೂ ಅವುಗಳು ಆತ್ಮ ಚೈತನ್ಯದಿಂದಲೇ ಪೂರಾ ವ್ಯಾಪ್ತವಾಗಿರುವುದರಿಂದ ಅವು ನಿಜವಾಗಿ ಆತ್ಮನೇ ಆಗಿರುತ್ತವೆ. ಎಚ್ಚರ ಕನಸು ಗೊತ್ತಿಲ್ಲ, ಮತ್ತು ಆತ್ಮನು ಇದ್ದಾನೆ. ಎಚ್ಚರ ಕನಸುಗಳು ಇವೆ, ಹಾಗಿಲ್ಲ. ಹಗ್ಗವನ್ನು ಅರಿಯದಿರುವಾಗ ಹಾವು ಅಂತ ತೋರ್ತದೆ. ಹಗ್ಗವನ್ನು ಅರ್ಥ ಅಂದ್ರೆ ಹಾವು ಅಂತ ಯಾವುದನ್ನು ತಿಳ್ಕೊಂಡಿದ್ದನೋ ಅದೇ ಹಗ್ಗ. ಆತ್ಮನನ್ನು ತಿಳಿಯದಿರುವಾಗ ಎಚ್ಚರ ಕನಸು ನಿದ್ರೆ ಅಂತ ಅನಿಸ್ತೈತಿ. ಆತ್ಮನನ್ನು ತಿಳ್ಕೊಂಡಾಗ ಎಚ್ಚರ ಅಂತ ಅನಿಸ್ತಿತ್ತಲ್ಲ ಅದು ಆತ್ಮನೇ, ಕನಸು ಅಂತ ಅನಿಸ್ತಿತ್ತಲ್ಲ ಆತ್ಮನೇ, ನಿದ್ರೆ ಅಂತ ಅನಿಸ್ತಿತ್ತಲ್ಲ ಆತ್ಮ. ಆದ್ದರಿಂದ ಆತ್ಮನಿಗಿಂತ ಬೇರೆಯಾಗಿ ಯಾವುದೈತಿ? ಎಲ್ಲವೂ ಆತ್ಮಸ್ವರೂಪವೇ. ಎಲ್ಲವೂ ಅನ್ನೋ ಮಾತು ಹಳೆ ಮಾತು. ಮೊದಲಿಗೆ ಇರ್ತಿತ್ತಲ್ಲ ಅಂತ ತಿಳ್ಕೊಂಡಿದ್ವಲ್ಲ, ಆ ಹಳೆ ಮಾತನ್ನು ಉಪಯೋಗಿಸಿಕೊಂಡು ಎಲ್ಲವೂ ಆತ್ಮನೇ ಅಂತ ಹೇಳಿ. ಹಾಗೆ ಹಾವೇ ಹಗ್ಗವಾಗಿದೆ. ಹಾವೇ ಅನ್ನೋ ಮಾತು ಮೊದಲಿಗೆ ಹಗ್ಗವನ್ನು ಅರಿಯದಿರುವಾಗ ಹಾವು ಅಂತ ಅನ್ಸಿತ್ತು. ಈಗ ಹಗ್ಗ ಮುಗಿದೋಯ್ತು. ಹಾವು ಯಾವುದು? ಯಾವುದದು ಹಾವು? ಅಲ್ಲ. ಎಚ್ಚರ ಯಾವುದು? ಆತ್ಮನ ಅನುಭವ ಆಗದೆ ಇರುವಾಗ ಎಚ್ಚರ ಕನಸು ನಿದ್ರೆ ಅಂತ ಈಗ ಅನಿಸಿತ್ತು. ಈಗ ಅನುಭವದಿಂದ ನೋಡುವಾಗ ಎಚ್ಚರ ಯಾವುದು? ಆತ್ಮನೇ. ಕನಸು ಯಾವುದು? ನಿದ್ರೆ. ಎಚ್ಚರ ಕನಸು ನಿದ್ರೆ ಯಾವ? ಆತ್ಮ. ಆದ್ದರಿಂದ ಇದಕ್ಕ ಅದ್ವಿತೀಯ ಅಂತ ಹೇಳಿರುವುದು. ಈಗ ಇದನ್ನು ಕೈ ಬಿಟ್ಟು ಆತ್ಮ ಸತ್ಯ, ಜಗತ್ತು ಮಿಥ್ಯ ಹೀಗೆ ಹೊರಟ್ನು ಅಂದ್ರೆ ಮಿಥ್ಯ ಯಾವುದು? ಅದಕ್ಕೊಂದು ಏನಾದರೂ ತರಬೇಕಾಗುತ್ತೆ. ತಂದ್ರ ಅದ್ವಿತೀಯ ಅನ್ನೋದು ಹೋಗ್ಬಿಡ್ತದೆ. ಅದಕ್ಕನ ಅನುಭವದಲ್ಲಿ ನೋಡಿಕೊಂಡು ನಿರ್ಣಯ ಮಾಡಬೇಕು. ಅನುಭವದಲ್ಲಿ ನೋಡಿಕೊಂಡ್ರೆ ಆತ್ಮನೇ ಅವಸ್ಥೆ ಅಥವಾ ಪ್ರಪಂಚ ರೂಪವಾಗಿ ತೋರಿರುವುದು. ಈಗ ಪ್ರಪಂಚ ಅವಸ್ಥೆ ಅನ್ನೋದು ಆತ್ಮ. ಆದ್ದರಿಂದ ಪರಮಾತ್ಮನಿಗಿಂತ ಬೇರೆಯಾಗಿ, ಆತ್ಮನಿಗಿಂತ ಬೇರೆಯಾಗಿ ಯಾವುದೈತಿ? ಆದ್ದರಿಂದ ಪ್ರಪಂಚವಾಗಿ ತೋರಿರುತ್ತಾನಲ್ಲ ಯಾರವನು? ಪರಮಾತ್ಮನೇ, ಆತ್ಮನೇ. ಹಾಗಾದರೆ ಇದರ ತಿರುಳು ಯಾವುದು? ಅದೇ ಹಾವು ಅಂತ ಯಾವುದು ತೋರಿದೆಯೋ ಅದರ ತಿರುಳು ಯಾವುದು? ಹಗ್ಗ. ಈಗ ಎಷ್ಟಾದು? ಹಗ್ಗ ಒಂದಾಯ್ತು, ಹಾವು ಇನ್ನೊಂದಾಯ್ತು. ಹೀಗೆ ಅಲ್ಲ. ಅದರಂತೆಯೇ ಇಲ್ಲಿ ಅದ್ವಿತೀಯ ಅನ್ನುವಾಗ ಅದೇ ಇರುವುದು ಅಂತ ಇಷ್ಟ ಅಭಿಪ್ರಾಯ. ಮಾತು ಪ್ರಯೋಗವಾಗುವಾಗ ಏನಾದ್ರೂ ಒಂದು ದೋಷ ಇದ್ದೇ ಇರ್ತೈತೆ. ಅದೇ ಇರುವುದು ಅಂತ ಹೇಳಿದ್ರೆ ಅದೇ ಅನ್ನೋದು ಐತಲ್ಲ, ಅದು ತಿಳಿಸುವುದಕ್ಕಾಗಿ ಹೇಳಿರುವುದು. ಅದಕ್ಕನ ಅನುಭವದಿಂದ ನೋಡಿ ನಿರ್ಣಯ ಮಾಡಿಕೊಂಡ್ರೆ ಯಾವ ದೋಷವೂ ಇಲ್ಲ. ಹೀಗೆ ತನಿನಿದ್ರೆಯಲ್ಲಂತೂ ಆತ್ಮನು ತಾನೊಬ್ಬನೇ ಇರುತ್ತಾನೆ. ಆದ್ದರಿಂದ ಆತ್ಮನಿಗೆ ಎರಡನೆಯ ತೋರಿಕೆ ಕೂಡ ಇಲ್ಲವೆಂದಂತೆ ಆಯಿತು. ಆದ್ದರಿಂದ ಆತ್ಮನಿಗಿಂತ ಬೇರೆಯಾಗಿ ಯಾವುದು ಐತಿ ಅಂತ ಸಿದ್ಧವಾಗುವುದಿಲ್ಲ. ಆದ್ದರಿಂದ ಆತ್ಮನು ಅದ್ವಿತೀಯ ಸ್ವರೂಪನು ಅನ್ನೋದು
ಹೀಗೆ ಇದು ಒಂದು ತೀರ್ಮಾನ ಬರುತ್ತಿದೆ ಅಂತ ಇದು 6ನೇ ತೀರ್ಮಾನ ಅಂತ ಹೇಳಿದ್ರು. ಓಂ ನಾರಾಯಣ.